ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ತತೋ ಜಯಮುದೀರಯೇ. ಸುತ್ವಾಹರೋಮದುರಿತಂ ಕೃತಮಸ್ಯ ಸರ್ವಂ ಪ್ರೀತಃ ಪ್ರಯಾಣಮಹಿರೋಚಯತೆ ಸ ರಾಮಃ. ಆರುಹ್ಯವಾಯುಸುತಮಂಗದಗೇನ ಯುಕ್ತಃ ಸೌಮಿತ್ರಿಣ ಸರವಿಜಃ ಸಹ ಸೇನಯಾಗಾತ್. ಬ್ರಹ್ಮದೇವರು ಮಾಡಿ ಸ್ತೋತ್ರ ಅನಂತರ ಇದೆಲ್ಲ ಮುಗೀತು. ನಪಾದಯಂ ರಾವಣಮೇಕಮುಷ್ಠಿನ. ಅಥೋತ್ಥಿತಃ ಚ ಅಸುರಭಾವವರ್ಜಿತಃ ಕ್ಷಮಸ್ವ ದೇವೇತಿ ನನಾಮ ಪಾದಯೋಃ. ಉವಾಚ ಚ ತ್ವದ್ವಶಗೋಸ್ಮಿ ಸರ್ವದಾ ಪ್ರಸೀದ ಮೇ ತ್ವದ್ವಿಷಯಂ ಮನಃ ಕುರು ಅಂತ ರುದ್ರದೇವರು ಪ್ರಾರ್ಥನೆ ಮಾಡಿದರು. ಅದಕ್ಕೆ ರಾಮ ತಾರಕಮಂತರ ಪದ್ಮಪುರಾಣದಲ್ಲಿ ಶ್ರೀರಾಮ ರಾಮೇತಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಪಾರ್ವತಿ ದೇವರು ಹೇಳ್ತಾರೆ, ಏನು ಯಾವಾಗಲೂ ಏನೋ ಹೇಳ್ತಿರ್ತೀರಲ್ಲ ಅಂತ ಕೇಳಿದರೆ ಶ್ರೀರಾಮ ರಾಮ ರಾಮ ಅಂತ ಹೇಳ್ತಾ ಇರ್ತೀರಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ಸ್ಪಷ್ಟವಾಗಿ ರಾಮದೇವರಿಗೆ ಅವರು ಶರಣಾದದ್ದು ಸ್ಪಷ್ಟ ಇರೋದ್ರಿಂದ ಪದ್ಮಪುರಾಣ ಇವೆಲ್ಲದಕ್ಕೂ ಹೇಳಿಯಾಗಿದೆ. ಅಥೇಂದ್ರ ಮುಖ್ಯಾಶ್ಚ ತಮೂಚಿರೇ ಸುರಾಃ ತ್ವಯಾ ವಿತಾಸ್ಮೋ ಅಥ ನಿಶಾಚರಾದ್ವಯಂ ತಥೈವ ಸರ್ವಾಪದ ಏವ ನಸ್ತ್ವಂ ಪ್ರಪಾಹಿ ಸರ್ವೇ ಭವದೀಯಕಾಸ್ಮಾ. ಅಥ ಇಂದ್ರಮುಖ್ಯಾಃ ಚ ತಂ ಊಚಿರೇ ಸುರಾಃ ತ್ವಯಾ ಅವಿತಾಃ ಸ್ಮಃ ಅದ್ಯ ನಿಶಾಚರಾತ್ ವಯಂ ತಥಾ ಏವ ಸರ್ವಾಪದಃ ಏವ ನಃ ತ್ವಂ ಪ್ರಪಾಹಿ ಸರ್ವೇ ಭವದೀಯಕಾಃ ಸ್ಮ. ಅಥ ಆ ಬಳಿಕ ಇಂದ್ರಮುಖ್ಯಾಃ ಇಂದ್ರೇ ದೇವರೇ ಮೊದಲಾದಂಥವರೆಲ್ಲ ತಂ ಊಚಿರೇ ಇಂದ್ರಮುಖ್ಯಾಃ ಸುರಾಃ ಇಂದ್ರನೇ ಮುಖ್ಯರಾದ ದೇವತೆಗಳೆಲ್ಲ ತಂ ಶ್ರೀರಾಮಂ ಊಚಿರೇ ರಾಮನನ್ನು ಕುರಿತು ಹೇಳಿದರು. ತ್ವಯಾ ಅವಿತಾಃ ಅವನ ರಕ್ಷಿತಾಃ ನಾವು ನಿನ್ನಿಂದ ರಕ್ಷಿತರಾಗಿದ್ದೇವೆ. ಯಾತಕ್ಕೆ? ನಿಶಾಚರಾದ್ವಯಂ ಈ ರಾವಣನ ಭಯದಿಂದ ನಾವೆಲ್ಲ ಬಿಡುಗಡೆ ಹೊಂದಿದ್ವಿ. ಈಗ ತಥೈವ ಸರ್ವಾಪದಃ ಏವ ಇದು ಒಂದೇ ಅಲ್ಲ, ನಮಗೆ ಒಂದೇ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಿದ್ದ್ಯಾರು? ನೀನೇನೆ. ಎಲ್ಲ ಸಮಯದಲ್ಲೂ ಕೂಡ ಪ್ರತಿ ಕ್ಷಣದಲ್ಲೂ ಪ್ರತಿಯೊಬ್ಬರನ್ನು ಕೂಡ ಪರಮಾತ್ಮ ಸಂರಕ್ಷಣೆ ಮಾಡ್ತಾ ಇರ್ತಾನೆ ಬಂದು ತಿಳಿಸ್ತಾ ಸರ್ವಾಪದಃ ಏವ ಸಕಲ ವಿಧವಾದ ಆಪತ್ತುಗಳಿಂದ ನಮ್ಮನ್ನು ನೀವು ರಕ್ಷಿಸಿದ್ದಿ. ಮುಂದೆ ಕೂಡ ನಸ್ತ್ವಂ ಪ್ರಪಾಹಿ ನಮ್ಮನ್ನು ಹಾಗೆ ಪಾಲಿಸ್ತಾ ಇರಬೇಕು. ಹಿಂದೆ ಪಾಲಿಸಿದ್ದಿ, ಈಗ ಪಾಲಿಸಿದಿ, ಮುಂದೆ ಸಹ ಪಾಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಸರ್ವೇ ಭವದೀಯಕಾಸ್ಮ ಯಾತಕ್ಕೆ? ನಾವೆಲ್ಲ ಕೂಡ ಭವದೀಯಕಾಹ ನಿನ್ನವರು, ಭವದೀಯರು ಭವದೀಯಕಾಹ ನಿನ್ನವರು ನಾವೆಲ್ಲ ಕೂಡ ಭವದೀಯರು ಭವದೀಯಕಾಹ ಹೇಳೋದಕ್ಕೂ ಭಾರಿ ಸಂಕೋಚ ಅವರಿಗೆ. ನಿನ್ನ ದಾಸರು ಬರೀ ನಿನ್ನವರು ಅಂದರೆ ಫ್ರೆಂಡ್ಸು ಆಗ್ಬೋದು. ತುಂಬ ಕಡಿಮೆ ಆಗಿರ್ತಕ್ಕಂಥವ್ರು ಭವದೀಯಕರು. ಭವದೀಯ ಅಂದರೆ ಸಾಕು. ಭವದೀಯಕ ಅಂತ ಹೇಳಿದಾಗ ಅಲ್ಪ ಅರ್ಥ, ಕುತ್ಸಿತ ಅರ್ಥದಲ್ಲಿ. ನಾವೆಲ್ಲ ದಾಸರು, ಸರಿಯಾದ ದಾಸರು ಕೂಡ ಅಲ್ಲ ಅಂತ ಅರ್ಥ. ದಾಸರು ಹೌದು, ಸರಿಯಾದ ದಾಸರು ಕೂಡ ಅಲ್ಲ. ಯಾಕಲ್ಲ? ಸರಿಯಾದ ದಾಸರು ವಾಯುದೇವರು ಅಂಥವ್ರು. ನಾವು ನಾವೆಲ್ಲ ಎಂಥವ್ರು ಅಂತ ಕೇಳಿದರೆ ಸೇವೆ ಸರಿಯಾಗಿ ಮಾಡಲಿಕ್ಕೂ ಬರೋದಿಲ್ಲ. ಅದು ಕೂಡ ಭಾರಿ ಕಡಿಮೆ. ಅವರೇ ಹೇಳ್ಬೇಕಾದ್ರೆ ಉಳಿದವ್ರ ಗತಿ ಆ ದೃಷ್ಟಿಯಿಂದ ದೇವರ ಸೇವೆಯನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಅಹಂಕಾರ ಕೊಡ್ಲಿಕ್ಕೆ ಅವ್ರ ಅರ್ಥನೇ ಇಲ್ಲ. ಯಾತಕ್ಕೆ? ದೇವರು ಹೇಳಿದ್ದೇನು, ಮಾಡ್ತಿರೋದೇನು, ಮಾಡೋದಾದ್ರೂ ಹೇಗೆ, ಸ್ವಲ್ಪ ಮಾಡಿ ಭಾಳ ಮಾಡಿದ್ದೀವಿ ಅಂತ ತಿಳ್ಕೊಡೋದು, ಏನು ಮಾಡಿದೆ ಎಲ್ಲ ಮಾಡಿದ್ದೇವೆ ಅಂತ ತಿಳ್ಕೊಡೋದು, ಮತ್ತು ನಾವೇ ಮಾಡಿದ್ವಿ ಅಂತ ತಿಳ್ಕೊಡೋದು, ನಮ್ಮದನ್ನೇ ಕೊಡ್ತೀವಿ ಅಂತ ತಿಳ್ಕೊಡೋದು ಎಲ್ಲ ಏನದು? ಸೇವೆಗಲ್ಲ. ಅದೆಲ್ಲ ಕೂಡ ನಿಜವಾದ ಅರ್ಥದಲ್ಲಿ ನಾವು ಮಾಡ್ತಕ್ಕಂಥ ಸೇವೆ ಸೇವಾಭಾಸ. ಅದನ್ನು ಭಾರಿ ದೊಡ್ಡ ಸೇವೆ ಅಂತ ಭ್ರಮಿಸಿದರೆ ತಪ್ಪದು. ದೇವರಿಗೆ ಎಂತೆಂಥ ಪ್ರತಿಯೊಂದು ಚಿನ್ನದ ಪಾತ್ರೆ ಉಪಯೋಗಿಸಿದ್ರು ಕೂಡ ದೇವರಿಗೆ ಏನದು ಭಾರಿ ಕಡಿಮೆ ಇದ್ದಾಗ ಲೆಕ್ಕ. ಯಾತಕ್ಕೆ? ಅದು ಯಾರು ಸಾಕ್ಷಾತ್ ಲಕ್ಷ್ಮೀಪತಿ ಹೇಳಿದಾಗ ಅದನ್ನೇನು ಹೇಳೋದಕ್ಕೆ ಹೋದ್ರೂ ಅಲ್ಲ ಇದೇ ಇಲ್ಲ. ಏನು ಕೊಟ್ಟರು ಏನೇ ಮಾಡಿದ್ರು ಕೂಡ ಏನದು? ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರಂ ಪುಷ್ಪಂ ಫಲಂ ತೋಯಂ ಕೊಟ್ಟರೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಲ್ಲ, ಏನೇ ಕೊಟ್ಟರು ಪತ್ರಂ ಪುಷ್ಪಂ ಫಲಂ ತೋಯಮೇ ದೇವರಿಗೆ. ಯಾತಕ್ಕೆ?
ಆತನ ಹಿರಿಮೆ ಮುಂದೆ ಇದು ಯಾವುದೂ ಅಲ್ಲ. ಅನಂತ ಪಟ್ಟ ದೊಡ್ಡವನಾದ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ? ದೇವತೆಗಳೆಲ್ಲ ಮಾತನ್ನು ಹೇಳ್ತಾರೆ. ಭವದೀಯಕಾಹ ಸ್ಮ ಸೀತಾಕೃತಿಂ ತಾಮಥ ತತ್ರ ಚಾಗತಾಂ ದಿವ್ಯಚ್ಛಲೇನ ಪ್ರಣಿಧಾಯ ಪಾವಕೆ ಕೈಲಾಸತಸ್ತಾಂ ಪುನರೇವ ಚಾಗತಾಂ ಸೀತಾಮಗೃಹ್ಣಾತ್ ಕುತಭುಕ್ ಸಮರ್ಪಿತಾಂ. ಸೀತಾಕೃತಿಂ ತಾಂ ಅಥ ತತ್ರ ಚ ಆಗತಾಂ ದಿವ್ಯಚ್ಛಲೇನ ಪ್ರಣಿಧಾಯ ಪಾವಕೆ ಕೈಲಾಸತಃ ತಾಂ ಪುನಃ ಏವ ಚ ಆಗತಾಂ ಸೀತಾಂ ಅಗೃಹ್ಣಾತ್ ಹುತಹುಕ್ ಸಮರ್ಪಿತಾಂ. ಸೀತಾಕೃತಿಂ ತಾಂ ಅಥ ತತ್ರ ಚ ಆಗತಾಂ. ಅಥ ಆ ಬಳಿಕ, ತತ್ರ ಅಲ್ಲಿಗೆ, ಆಗತಾಂ ಆಗಮಿಸಿದಂತಹ ಸೀತಾಕೃತಿಂ ಸೀತೆಯನ್ನಲ್ಲ ಸೀತಾಕೃತಿಯನ್ನು ದಿವ್ಯಚ್ಛಲೇನ ಪ್ರಣಿಧಾಯ ಪಾವಕೆ. ಅದೆಲ್ಲ ಕಥೆಯೆಲ್ಲ ಗೊತ್ತು, ಸ್ವೀಕಾರ ಮಾಡೋದಿಲ್ಲ ಹಾಗೆಲ್ಲ ಹೇಳ್ತಾರೆ. ಹಾಗಿದ್ದು ದಿವ್ಯಚ್ಛಲ ಅಂದರೆ ಡಿವೈನ್ ಟೆಸ್ಟ್. ಡಿವೈನ್ ಟೆಸ್ಟ್ ಅಂದರೆ ಏನು? ಬೆಂಕಿ ಮುಟ್ಟೋದು ಅವೆಲ್ಲ ಏನದು? ಡಿವೈನ್ ಟೆಸ್ಟ್. ಡಿವೈನ್ ಟೆಸ್ಟ್ ಹೊರಟು ದೇವರ ನಮ್ಮದೇ ಹೋದಾಗ ದೇವರಾಣೆ ಹೇಗೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಅದೆಲ್ಲ ನಿಂತೋಯ್ತು. ದಿವ್ಯಚ್ಛಲೇನ ಆಗಿನ ಕಾಲ ಪ್ರಮಾಣ ಅಂದರೆ ಇಷ್ಟು ಏನು ಬೇಕಿಲ್ಲ. ದೇವ್ರ ಸಾಕ್ಷಿಯಾಗಿದ್ದ ಹೇಳಿದ ಮಾತಿಗೆ ಬೆಲೆ. ಮಾತು ಹೇಳಿದ್ರೆ ಏನರ್ಥ ಅದಕ್ಕೆ? ವಾಗ್ದೇವತೆಗಳು ಸಾಕ್ಷಿ ಅಂತ ಅರ್ಥ. ಏನು ಮಾತಾಡ್ತಾನೆ ದೇವತೆಗಳು ಸಾಕ್ಷಿ. ಆದ್ದರಿಂದ ಸುಳ್ಳು ಹೇಳಿದರೆ ಅವೆಲ್ಲ ಶಾಪ ಹಾಕ್ತಾರೆ. ಆ ದೃಷ್ಟಿಯಲ್ಲಿ ಬಹಳ ಮುಖ್ಯ. ಅಗ್ನಿ ಪ್ರವೇಶ ಮಾಡ್ತೀರಿ ಅಂತೇಳಿ ಅಗ್ನಿ ಪ್ರವೇಶ ಮಾಡಿದರು. ಪ್ರಣಿಧಾಯ ಪಾವಕೆ, ಬೆಂಕಿಯಲ್ಲಿ ಸುಟ್ಟೋಯ್ತು, ಬೆಂಕಿಯಲ್ಲಿ ಹೊರಟೋಯ್ತು. ತುಂಬ ಜನ ಆಕ್ಷೇಪಣೆ ಮಾಡ್ತಾರೆ. ಆಗ ಎಷ್ಟು ಅನ್ಯಾಯ ರಾಮದೇವರು ಇಷ್ಟೆಲ್ಲ ಕಷ್ಟಪಟ್ಟು ಸೀತಾದೇವಿ ರಾಮ 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 ಅಂತ ಇದ್ರೆ, ಇಲ್ಲಿ ಬಂದಾಗ ನಾನು ಮಾಡಿದ್ದು ನನ್ನ ಪರಾಕ್ರಮ ತೋರಿಸ್ಲಿಕ್ಕೆ ಹೊರತು ನೀನು ಬೇಕು ಇದ್ದವನೇ ಅಲ್ಲೇ ಅಲ್ಲ, ನಿನ್ನ ಮೇಲೆ ನಂಬಿಕೆನೇ ಇಲ್ಲ. ಎಲ್ಲ ರಾಮದೇವರು ಮಾತಾಡಿದಾಗ ಕಾಣಿಸುತ್ತೆ. ಇದೇನಿದು ಇಷ್ಟೆಲ್ಲ ಮಾಡಿದ್ದಕ್ಕೆ ರಾಮದೇವರು ಕೊಟ್ಟದ್ದು ಏನು ಪ್ರತಿಫಲ ಏನು ಅಂದರೆ ಅಪವಾದ ಅಂತ ಅನಿಸುತ್ತೆ. ಅಲ್ಲ, ಯಾಕೆ ಸ್ವೀಕಾರ ಮಾಡಲಿಲ್ಲ? ಉತ್ತರ ಅಲ್ಲೇ ಇದೆ. ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂದರೆ ಸೀತಾದೇವಿನೇ ಅಲ್ಲ ಅದು. ಅದಕ್ಕೇನು ಮಾಡಿದ್ರು ಅವರು? ಸ್ವೀಕಾರ ಮಾಡಲೇ ಇಲ್ಲ. ನಿಜ ಸೀತಾದೇವಿ ಬರಬೇಕೀಗ. ಅದಕ್ಕೆ ಕೈಲಾಸತಸ್ತಾಂ ಪುನರೇವ ಚಾಗತಾಂ. ಅಲ್ಲಿ ಯಾರು ಬಂದ್ರಾಗ? ಸಾಕ್ಷಾತ್ ಸೀತಾದೇವಿ ಬಂದರು. ಅವರು ಸ್ವೀಕಾರ ಮಾಡಿದ್ರು. ಈ ಸೀತಾದೇವಿ ಅಲ್ಲ, ಸೀತಾಕೃತಿ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದೆ ಹೊರತು ಸೀತೆಯನ್ನು ರಿಜೆಕ್ಟ್ ಮಾಡಿದ್ದು ಅಲ್ಲೇ ಅಲ್ಲ. ಇದು ಉಳಿದವ್ರಿಗೆ ಗೊತ್ತಾಗೋದು. ಸೀತಾಕೃತಿ ಅಂತ ಗೊತ್ತಿಲ್ಲದಿದ್ದವರಿಗೆ ಈ ವಿಷಯ ಗೊತ್ತೇ ಆಗೋದಿಲ್ಲ. ಎಷ್ಟು ಸೂಕ್ಷ್ಮ ವಿಚಾರಗಳಿವೆಲ್ಲ. ಇಷ್ಟಾದರೂ ಕೂಡ ಜನಕ್ಕೆ ಇವತ್ತು ಗೊತ್ತಿಲ್ಲ ಜನಗಳಿಗೆ. ಯಾಕೆಂದರೆ ಅದು ಹೊರಗೆ ಹಾಕಿಲ್ಲ ಆದ್ದರಿಂದ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಜನಗಳಿಗೂ ಗೊತ್ತಿರೋದಿಲ್ಲ. ಮತ್ತು ರಾಮದೇವ್ರನ್ನ ಆಕ್ಷೇಪಣೆ ಮಾಡ್ತಾನೆ ಇರ್ತಾರೆ. ತಪ್ಪದು. ಬಾಯ್ಬಿಟ್ಟು ಮಾಡಿದವರು ಒಳೊಳಗೆ ಏನು ಮಾಡ್ಕೊತಿರ್ತಾರೆ? ತಪ್ಪು ಮಾಡಿದಾಗ ಕಾಣಿಸುತ್ತೆ ಅಂತ ಹೇಳಿ. ಹಾಗೇನೂ ಇಲ್ಲ. ಸೀತಾಕೃತಿಯೇ ಅಲ್ಲ, ಅದು ನಿಜವಾಗ್ಲೂ ಸೀತಾಕೃತಿಯನ್ನು ಸೀತಾ ಅಂತ ತಿಳ್ಕೊಂಡ್ರೆ ಭ್ರಮೆ ಆಗ್ತಿತ್ತು. ರಾಮದೇವ್ರಿಗೆ ಏನಾಗ್ತಿತ್ತು? ಅಲ್ಲಿಗೆ ರಾಮದೇವಿಗೂ ಗೊತ್ತಿದ್ದಿಲ್ಲ ಅಂತ ಆಗಿಬಿಡೋದು. ಅಲ್ಲ, ರಾಮದೇವರು ಸೀತಾದಿ ಗೊತ್ತಿದ್ದೇ ಕೆಲಸ ಮಾಡಿರೋದ್ರಿಂದ ಸ್ವೀಕಾರ ಮಾಡಲಿಲ್ಲ. ಕೈಲಾತತಸ್ತಾಂ ಪುನರೇವ ಚ ಆಗ ಇಷ್ಟ ಹೇಳಿದ್ದಾರೆ. ಪ್ರಯೋಗ ಕೈ ಅಲ್ಲಿ ಹೇಳಿರ್ಬೇಕಾದ್ರೆ ದಿವ್ಯಾ ಸಮೀಪಸ ರಾವಣ ಆಸಸಾದ ಸಾ ಅದೃಶ್ಯತಾ ಮಗಮದಪಿ ಅವಿಶಸ್ಯ ಶಕ್ತಿ ಸೃಷ್ಟಾತ್ಮನಃ ಪ್ರತಿಕೃತಿಂ ಪ್ರಯಯೌ ಚ ಶೀಘ್ರಂ ಕೈಲಾಸವರ್ಚಿತ ಪದ ಜವಸತ್ಸವಾಭ್ಯಾಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಕೈಲಾಸಕ್ಕೆ ಹೋಗಿದ್ರು, ಕೈಲಾಸದಿಂದ ಬಂದ್ರಿ. ಕೆಲಸ ಮುಗಿದಿದ್ದಕ್ಕೆ ಒಂದು ರೂಪದಲ್ಲಿ ಯಾವ ಜೊತೆಗಿದ್ದೇ ಇದ್ದಾರೆ, ಅದು ಬೇರೆ. ದೇಶತಃ ಕಾಲತಃ ಸಮ ಅಂತ ಹೇಳಿದಾಗ ಬಿಟ್ಟಿರೋ ಪ್ರಸಕ್ತಿನೇ ಇಲ್ಲ. ಸುಟ್ಟೋಯ್ತು. ಯಾಕೆ ಬೇಕಿದ್ದಿಲ್ಲ ಅದು. ಅದು ಆಕೃತಿ. ಆಕೃತಿಯೊಳಗೆ ಇಂದ್ರದೇವರಿದ್ರು. ಈ ಕಡೆ ಸನ್ನಿಧಾನ ಇತ್ತು, ಈ ಕಡೆ ಸೀತಾ ಇಲ್ಲಿದ್ದಾರೆ. ಅಗ್ನಿ ಇಂದ್ರದೇವ ಹೊರಟೋದ್ರು. ಅದು ಆಕೃತಿ ಅಷ್ಟೇ. ಅದೀಗ ಅಗ್ನಿಯಲ್ಲಿ ಪ್ರವೇಶ ಮಾಡಿದ್ರು ಹೋಯ್ತು ಅಷ್ಟೇ. ವೇದವತಿ ಅಂದ್ರೆ ಏನು? ಅದು ಭವಿಷ್ಯದ ಪ್ರಾಣ ಬಂದಿರೋ ವಿಷಯ. ಅಲ್ಲಿ ಸನ್ನಿಧಾನ ಆಯ್ತಲ್ಲ, ಅದಕ್ಕೆ ವೇದವತಿ ಅಂತ ಹೆಸರು. ಸನ್ನಿಧಾನಕ್ಕೆ ಅಲ್ಲಿ ಸೀತಾ ಬಂದು ಹೇಳಿದರು, ದೇವ್ಯಾಸ್ತ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧಿ. ಇಂದ್ರದೇವರು ಪ್ರವೇಶ ಮಾಡಿದ್ರು, ಸನ್ನಿಧಾನ ಸೀತಾದೇವಿ ಇಟ್ಟಿದ್ರು. ಆ ಸನ್ನಿಧಾನಕ್ಕೆ ಏನಂತ ಹೆಸರು? ವೇದವತಿ. ವೇದವತಿ ಲಕ್ಷ್ಮೀನೇ. ವೇದವತಿ ಸಾಕ್ಷಾತ್ ಲಕ್ಷ್ಮೀ ರೇ ಮಾತು ಸ್ಪಷ್ಟ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ ಮಾತನ್ನು. ತುಂಬ ಜನ ಇವತ್ತಿಗೂ ಕೂಡ ಶ್ರೀನಿವಾಸ ಕಲ್ಯಾಣ ಹೇಳಬೇಕಾದ್ರೆ ಪದ್ಮಾವತಿ ಸಾಕ್ಷಾತ್ ಲಕ್ಷ್ಮಿ ಅಂತ ಹೇಳೋದಿಲ್ಲ ಭಾಳ ಜನ. ಸ್ಪಷ್ಟವಾಗಿ ಎಷ್ಟಕ್ಕೆ ಬಂದಿದೆ, ವೆಂಕಟೇಶ ಕಲ್ಯಾಣದಲ್ಲಿ ಬಂದಿದೆ ಆ ಮಾತು, ಗೊತ್ತಾಯ್ತಾ? ಇದರಲ್ಲೂ ಬಂದಿದೆ. ಅದು ಸ್ಪಷ್ಟ ವ್ಯಾಖ್ಯಾನ ಸ್ಪಷ್ಟ ಬರೀತಾರೆ ವ್ಯಾಖ್ಯಾನಕಾರರು ಕೂಡ. ಇವರು ಹೇಳ್ತಾರೆ, ವಿಜಯದಾಸ ಹೇಳಿದ್ದಾರೆ, ವೇದವತಿಯೇ ರುಕ್ಮಿಣಿ ಅಂತೇಳಿ. ವೇದವತಿಯೇ ರುಕ್ಮಿಣಿ, ವೇದವತಿ ಇವೆಲ್ಲ ಮಹಾಲಕ್ಷ್ಮಿ ಹೆಸರುಗಳು. ಆದ್ದರಿಂದ ಲಕ್ಷ್ಮೀ ರೂಪನೇ ಹೊರತು ಬೇರೆ ಅಲ್ಲ. ಅಲ್ಲ, ಇಂದ್ರದೇವರ ಸನ್ನಿಧಾನ. ಅಗ್ನಿ ನಿರ್ಮಾಣ ಮಾಡಿದ್ದು, ಆಕೃತಿ ನಿರ್ಮಾಣ ಮಾಡಿದ್ದು ಅಗ್ನಿ. ಹೌದು, ಅದೇ ಬಂದಿದ್ದು ಅಲ್ಲೇ. ಎಲ್ಲಿಂದ ಹುಟ್ಟಾಯ್ತು ಅಲ್ಲೇ ವಾಪಸ್ ಹೋಯ್ತು ಅಷ್ಟೇ. ಕೊಟ್ಟವರು ಆ ಕೇಸ್ ಯಾರು ವಾಪಸ್ ತೊಗೋಬೇಕು? ಯಾವಾಗಲೂ ಕೊಟ್ಟವ್ರು ತೊಗೋಬೇಕು. ಇನ್ನೊಬ್ರು ತೊಗೊಂಡ್ರೆ ಅರ್ಥನೇ ಇಲ್ಲ. ಅದಕ್ಕೆ ಅವ್ರು ಕೊಟ್ಟಿದ್ರು, ಅವ್ರು ವಾಪಸ್ ತೊಗೊಂಡ್ರು ಅಷ್ಟೇ.
ಗೊತ್ತಾಗಲೇ ಇಲ್ಲ, ಈಗಲೂ ಗೊತ್ತಿಲ್ಲ ಲಕ್ಷ್ಮಣ, ಈಗಲೂ ಗೊತ್ತಾಗಲೇ ಇಲ್ಲ. ಲಕ್ಷ್ಮಣೋ ನೈವ ಬುಧೆ ಆ ಆಮೇಲೆ ಆಚಾರ್ಯ ಹೇಳಿದ್ಮೇಲೆ ಗೊತ್ತಾಗಬೇಕು. ಹನುಮಂತ ಆಚಾರ್ಯ ಹೇಳಿದ್ಮೇಲೆ ಒಂದು ಗೊತ್ತಾಗೋದಿಲ್ಲ. ಅದು ಹೇಳಿದ ದೇವಗುಖ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಬ್ರಹ್ಮವೇತ್ತ ಪುರಾಣ ಹೇಳುತ್ತೆ ಲಕ್ಷ್ಮಣೋ ನೈವ ಬುಧೆ. ಲಕ್ಷ್ಮಣನಿಗೆ ಗೊತ್ತಾಗಲಿಲ್ಲ ಅಂದರೆ ಉಳಿದವ್ರ ಪಾಡೇನು ಅಂತ ಹೇಳಿದ್ರು. ಅದನ್ನೇ ಶಾಂತ ಕಾಕಥ ಅಷ್ಟು ರಹಸ್ಯ ಹನುಮಂತ ಮಾತ್ರ ಗೊತ್ತಿತ್ತು, ಉಳಿದವ್ರಿಗೆ ಗೊತ್ತಾಗಲಿಲ್ಲ. ಇನ್ನೊಂದ್ಸತಿ ಯಾಕೆ ಮಾಡಬೇಕು? ಒಂದೇ ಸತಿ ತಾನೇ ಮಾಡಿರೋದು, ಈಗ ಇನ್ನೊಂದ್ಸತಿ ಯಾಕೆ ಮಾಡಬೇಕು? ಅದು ಬೇರೆ. ಅದು ವೇದವತಿ ರೂಪದಲ್ಲಿದ್ದಾಗ ಅಲ್ಲಿ ರಾವಣ ಬಂದ ಅಗ್ನಿ ಪ್ರವೇಶ ಮಾಡಿದ್ರು ಅಷ್ಟೇ, ಅದು ಬೇರೆ. ಅಗ್ನಿ ಪ್ರವೇಶ ಮಾಡಿದ್ರೆ ಅಗ್ನಿ ಇದ್ರೆ ಬಂದ್ರು, ಮತ್ತು ಅಗ್ನಿಯಲ್ಲಿ ಅದ್ರ ಕಳಿಸಿ ತಾವಿಲ್ಲೇ ಇದ್ದಾರೆ. ಕೈಲಾತ ತಸ್ತಾಂ ಜೀವರಾಶಿ ಅಲ್ಲ, ಮಹಾಲಕ್ಷ್ಮಿಯವರು ಸ್ಪಷ್ಟ ಮಹಾಲಕ್ಷ್ಮಿ ಅಂತ ಹೇಳಿರೋದನ್ನ ಏನಾಗ್ತಾರೆ ಅದಕ್ಕೆ ಏನಾಗಿದೆ ಈಗ? ಹೋಗಿಲ್ಲ ಸನ್ನಿಧಾನ ಅಷ್ಟೇನೆ. ಸನ್ನಿಧಾನ ಹೋದ್ರೆ ಉದಾಹರಣೆಗೆ ಬೆಂಕಿ ತಕೊಂಡು ಸನ್ನಿಧಾನ ಇತ್ತು ಅಷ್ಟೇ. ಹೆಂಗಿತ್ತು ಅಂದ್ರೆ ಸಾಕ್ಷಾತ್ ಲಕ್ಷ್ಮೀನೇ ಆದ್ದರಿಂದ ಅದಷ್ಟು ಹೇಗಿದ್ರು ಹಾಗೆ ಇದ್ರು ಅಷ್ಟೇ. ಅಂದರೆ ಪೂರ್ಣ ಇದ್ದ ಅದೇ ಸೀತಾದೇವಿನಾಗಿ ಬಿಟ್ಟರೆ ಏನಾಗ್ತಿತ್ತಾಗ ರಾವಣನ ಬಿಟ್ಲಿಕ್ಕೆ ಸಾಧ್ಯ ಆಗಿದ್ರು. ಏನಾಗ್ತಿತ್ತು ತಕ್ಷಣ ಸುಟ್ಟು ಪೂರಿಯಾಗಿ ಹೋಗ್ತಾ ಇತ್ತು, ಸಾಧ್ಯವೇ ಇಲ್ಲ. ಇವೆಲ್ಲ ನಡೀತಾನೂ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು ಅವರು? ಇಂದ್ರದೇವರು ಪ್ರವೇಶ ಮಾಡಿದ್ರು. ಬರೀ ಜಡ ಪದಾರ್ಥ ಇದ್ದರೆ ಮೂಮೆಂಟೇ ಇಲ್ಲ. ಇಂದ್ರದೇವ ಅದಕ್ಕೋಸ್ಕರ ಬಂದರು. ಆಮೇಲೆ ಇವರು ಏನು ಮಾಡಿದ್ರು? ಪುಣ್ಯ ಪಾಪ ಹನುಮಂತನಿಗೆ ಭಾರಿ ಪುಣ್ಯ ಬಂತು. ಸೀತಾಕೃತಿ ನೋಡಿದ್ರೆ ಅಂತ ಹೋಗ್ಬಿಡುತ್ತಾಗ ಅವ್ರಿಗೆ ಗೊತ್ತು, ಒಳಗಿರೋ ಸೀತಾದೇವಿನ ನೋಡಿದ್ದೇನೆ ಅಂತ ಗೊತ್ತು. ಉಳಿದವರಿಗೆ ಸೀತಾಕೃತಿ ನೋಡಿದಾಗ ಬರೀ ಸೀತಾ ನೋಡಿದರೆ ಉಪಯೋಗ ಬರಲಿಲ್ಲ. ಸೀತಾಕೃತಿ ನಿಜವಾದ ಸೀತಾ ನೋಡಿದ್ರು, ಅದರಿಂದ ಪುಣ್ಯ ಬಂತು ಅಂತ ಆಗಬೇಕು. ಇದೆಲ್ಲ ಸೂಕ್ಷ್ಮ ವಿಚಾರಗಳು. ಇದು ಉದಾಹರಣೆಗೆ ಪಂಚಲೋಹದ ವಿಗ್ರಹ ಇದೆ, ಅದ್ರ ಗೋಲ್ಡ್ ಇದೆ. ಗೋಲ್ಡ್ ಎಷ್ಟಿರುತ್ತೆ? ಗೋಲ್ಡು ಸ್ವಲ್ಪ ಹಾಕಿರ್ತಾರೆ. ಆ ಗೋಲ್ಡ್ ಇದ್ದಾಗೆ ಅದ್ರ ಬೆಲೆ ತುಂಬ ಜಾಸ್ತಿ ಆಗುತ್ತೆ ಗೋಲ್ಡ್ ಇದ್ದಾಗೆ. ಸೊ ಸೀತಾಕೃತಿಯಲ್ಲಿ ಶ್ರೀ ಸನ್ನಿಧಾನ ಇದೆ. ಪೂರ್ತಿ ಚಿನ್ನ ಆದಾಗ ಸನ್ನಿಧಾನ ಅಲ್ಲ, ಪೂರ್ತಿ ಚಿನ್ನಕ್ಕೆ ಏನಂತಾರೆ? ಸನ್ನಿಧಾನ ಅಂತ ಕರೆಯೋದಿಲ್ಲ. ಏನದು? ಪೂರ್ಣ ಚಿನ್ನನೇ ಅದು. ಒಂದು ಪಾರ್ಟ್ ಇದ್ರೆ ಏನಾಗುತ್ತದು? ಅದು ಸನ್ನಿಧಾನ ಅಷ್ಟೇ. ವಿಗ್ರಹ ಇದು ವಿಗ್ರಹದಲ್ಲಿ ಇದ್ರಲ್ಲಿ ವಾಲ್ಮೀಕಿ ರಾವಣದಲ್ಲಿ ಬಂದಿದೆ. ರಾವಣನಿಗೆ ಮೃತ್ಯು ಸೀತಾ ವಿಗ್ರಹ ರೂಪಿಣ ಅಂತ ಬಂದಿದೆ ಸುಂದರಕಾಂಡದಲ್ಲಿ. ಸೀತಾ ವಿಗ್ರಹ ರೂಪಿಣ. ಸೀತಾ ರೂಪಿ ಅಂದ್ರೇನು? ಸೀತಾ ಅಂತ ಆಗೋದು. ಸೀತಾ ವಿಗ್ರಹ ರೂಪಿ ಅಂದ್ರೇನು? ವಿಗ್ರಹ ಅಂದ್ರೆ ಆಕೃತಿ. ವಾಲ್ಮೀಕಿಗಳೇ ಹೇಳಿದ್ದಾರೆ ಮಾತನ್ನು. ಆದ್ದರಿಂದ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ. ಪದ್ಮಾವತಿ ಲಕ್ಷ್ಮೀ ಅಂತ ಸ್ಪಷ್ಟ ವಾಕ್ಯಗಳಿವೆ. ವಿಜಯದಾಸರ ಮಾತಾಯ್ತು, ಟಿಪ್ಪಣಿಕಾರರ ಮಾತಾಯ್ತು, ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ. ಇಷ್ಟಾದರೂ ಹೊಡೆದ ಹೋದ್ರೆ ಅದು ಪ್ರಮಾಣ ಒಪ್ಪೋದಿಲ್ಲ ಅಂತಾಗತ್ತೆ ಅಷ್ಟೆ. ಜಾರನ್ ಗಿರೀಶಾಲಯಗಾಂಸ ಸೀತಾಂ ಸಮಗ್ರಹೀತ್ ಪಾವಕ ಸಂಪ್ರದತ್ತಾಂ ಮುಮೋದ ಸಂಪ್ರಾಪ್ಯ ಚ ತಾಂ ಸ ರಾಮಃ ಸ ಚೈವ ದೇವಿ ಭಗವಂತಮಾಪ್ಯ. ಜಾನನ್ ಗಿರೀಶಾಲಯಗಾಂ ಸಹ ಸೀತಾಂ ಸಮಗ್ರಹೀತ್ ಪಾವಕ ಸಂಪ್ರದತ್ತಾಂ ಮುಮೋದ ಸಂಪ್ರಾಪ್ಯ ಚ ತಾಂ ಸಹ ರಾಮಃ ಸಾ ಚ ಏವ ದೇವಿ ಭಗವಂತಂ ಮಾಪ್ಯ. ಗಿರೀಶಾಲಯಗಾಂ ಸೀತಾಂ ಸಹ ಜಾನನ್, ನಿಜವಾದ ಅವನಿಗೆ ಎಲ್ಲ ಗೊತ್ತಿತ್ತು. ಆದ್ದರಿಂದ ಅಲ್ಲಿದ್ದ ನಿಜವಾದ ಸೀತೆ ಇದ್ದರೆ ಸ್ವೀಕಾರ ಮಾಡಿದ. ಸಮಗ್ರಹಿ ಸ್ವೀಕಾರ ಮಾಡಿದರು. ಪಾವಕ ಸಂಪ್ರದತ್ತಾಂ, ಅಗ್ನಿದೇವರನ್ನು ಸಮರ್ಪಣೆ ಮಾಡಿದರು. ಈ ಸೇವೆ ಮಾಡಿದ್ದಕ್ಕೆ ಅಗ್ನಿ ಲವನಾಗಿ ಹುಟ್ಟುತ್ತಾನೆ. ಇಂದ್ರದೇವ ಒಳಗೆ ಕೂತಿದ್ದಾರಲ್ಲ ಅವರು ಇದಾಗಿರ್ತಾರೆ. ಒಳಗೆ ಕೂತು ಸೇವೆ ಮಾಡಿದವರು ಇಂದ್ರದೇವರು. ಆಕೃತಿ ನಿರ್ಮಾಣ ಮಾಡಿದ್ದು ಅಗ್ನಿ. ಅದಕ್ಕೋಸ್ಕರ ಇಬ್ಬರು ಎಂತ ಭಾಗ್ಯ ಸಿಕ್ತಿ? ಈಗ ಸರ್ವಗುಸರಾಗಿ ಹುಟ್ಟಿದ್ರು, ಗೊತ್ತಾಯ್ತಾ? ದೊಡ್ಡ ಸೇವೆ ಇಂದ್ರದೇವರು ಒಳಗೆ ಕೂತು ಅಷ್ಟು ದಿವಸ ಕೂತಿದ್ದಾರೆ. ಆದ್ದರಿಂದ ದೊಡ್ಡ ಸೇವೆ. ಅದು ಹಿರಿಮಗ ಕುಶ. ಈತ ಚಿಕ್ಕದ ಕುಶ ಹಿರಿಮಗ. ರಾಜ ಲವಕುಶ ಅಂತ ಹೇಳಿದಾಗ ನೋಡಿ ಪದ್ಧತಿ ಇದೆ. ಕುಶಲವ ಅಂಬೋದಿಲ್ಲ, ಲವಕುಶ ಅಂತಾರೆ. ಯಾತಕ್ಕೆ? ಅಲ್ಲ, ಫಸ್ಟ್ ಹುಟ್ಟಿದ್ದು ಲವ, ಆಮೇಲೆ ಹುಟ್ಟಿದ್ದು ಕುಶ. ಅವಳಿ ಜೋಳಿ ಆಮೇಲೆ ಹುಟ್ಟರೆ ದೊಡ್ಡವನು, ಗೊತ್ತಾಯ್ತಾ? ಅವಳಿ ಜೋಳಿಯಲ್ಲಿ ವಿಶೇಷ ಅಂದರೆ ಮೊದಲು ಹುಟ್ಟಿದ ದೊಡ್ಡವನಲ್ಲ, ಆಮೇಲೆ ಹುಟ್ಟ. ಯಾತಕ್ಕೆ? ಮೊದಲು ಗರ್ಭಪ್ರವೇಶ ಮಾಡಿದ ಆತ ಸೀನಿಯರ್, ಅರ್ಥ ಆಯ್ತು? ಅದನ್ನ ಅಲ್ಲಿಂದ ಕೌಂಟ್ ಆಗ್ತದೆ. 2 ಸೀಸದಲ್ಲಿ ದೊಡ್ಡ ಬಾಟ್ಲ 2 ಗೋಲಿ ಹಾಕ್ತಿರ್ರಿ ಸೀಸದಲ್ಲಿ, ಗೊತ್ತಾಯ್ತಾ? ಬದಲೇ ಗೋಲಿ ಆಮೇಲೆ ಹಾಕಿದ್ದು, ಗೊತ್ತಾಯ್ತು? ಆಮೇಲೆ ತೆಗೆದು ಬದಲು ಹಾಕಿದ್ದು. ಅದೊಂದು ಅಂದ್ರೆ ಎಷ್ಟು ಕಾಮನ್ ಸೆನ್ಸ್ ಇದೆ ಶಾಸ್ತ್ರದಲ್ಲಿ ಅಂದರೆ ಮೆಕ್ಯಾನಿಕಲ್ಲೇ ಹೇಳಿಲ್ಲ ಅವರು. ಈ ಕ್ರಮದಲ್ಲಿ ತಗೋಬೇಕು ಅಂತ ಹೇಳಿದ್ದಾರೆ. ಪ್ರತಿಯೊಂದು ಕೂಡ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಪರ್ಫೆಕ್ಟ್. ಸೈನ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಏನೋ ಒಂದು ಕಾಫಿ ಕುಡಿಬೇಕು, ಭಾರಿ ಒಳ್ಳೆ ಅವ್ರು ಕುಡಿಲೇಬೇಡಿ ಅಂತಾರೆ. ಲೈಟಾಗಿ ಡ್ರಿಂಕ್ಸ್ ತೊಗೊಳ್ಳಿ ಅಂತ ಏನೋ ಹೇಳ್ತಿರ್ತಾರೆ ಅವರು. ಇವ್ರು ಮಾತೊಬ್ಬರು ಕುಡಿಯೋದು ಏನು ಕುಡಿಯೋದು ಗೊತ್ತೇ ಆಗೋದಿಲ್ಲ. ಶಾಸ್ತ್ರದಲ್ಲಿ ಹಾಗಲ್ಲ. ಈ ಕೊರೋನಾ ಬಗ್ಗೆ ಹೇಳಕ್ಕೆ ಬರ್ತಾ ಇಲ್ಲ, ಅದು ಹೇಳಕ್ಕೆ ಬರ್ತಾ ಇಲ್ಲ. ಒಂದೊಂದು ಹೇಳ್ತಾರೆ ಭಾರಿ ಜೋರು, ಏನು ಯೋಚನೆ ಮಾಡಬೇಡಿ ಅಂತಾರೆ.
ಇವತ್ತು ಗಂಟೆಗೆ ಹೊಸ ನ್ಯೂಸ್ ಮತ್ತೊಂದು ದಿವಸ ಆಗ್ತಾರೆ. ಅಲ್ಲಿಂದ ಬರಡೆ ಅದು ಹೆಚ್ಚೋಯಿಂದ ಬಂದ್ಬಿಟ್ಟಿದೆ, ಭಾರಿ ಡೇಂಜರ್ ಅಂತೇಳಿ. ಆಮೇಲೆ ಹೇಳ್ತಾರೆ ಭಾರಿ ಹಲತ್ತು ಅಷ್ಟೇ ಹೊರತು ಏನಾಗಲ್ಲ. ಇವಾದ್ರೆ ಅವ್ರ ಮಾತು ಯಾರಿಗೂ ಇವತ್ತು ಏನೂ ಗೊತ್ತಾಗಿಲ್ಲ ಅದ್ರ ಬಗ್ಗೆ. ಅವ್ರ ಮಾತು ನಂಬ್ಕೊಂಡು ಕೂತ್ಕೊಬಿಟ್ಟು ಏನು ಹೆಸರು ಒಳ್ಳಕ್ಕಾಗುತ್ತೆ. ಹ್ಞೂ ಹಾಂ, ಶತಮಾನ ಶಬ್ದಕ್ಕೆ ಎರಡು ಅರ್ಥ. ಸರಿಯಾಗಿ 100 ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ಶತ ಬಹುತ್ವವಾಚಿ. ಗೊತ್ತಾಯ್ತಾ? ಅದಕ್ಕೊಂದು ಪದ್ಧತಿ ಏನು, 82 ವರ್ಷ ಆಗುತ್ತಲ್ಲ ಸ್ವಾತಂತ್ರ್ಯ ಮಾಡಿಬಿಡ್ತಾರೆ. ಹೆಚ್ಚು ಕಡೆ ಆಮೇಲೆ ಒಂದು 90 ವರ್ಷ ಶಾಂತಿ ಇಲ್ಲ. ಗೊತ್ತಾಯ್ತಿಲ್ಲ? ಇದು ಅದೇ ಶತಮಾನ 2 ಆದಾಗ ಲೆಕ್ಕ. 82 ದಾಟಿಬಿಟ್ರೆ ದಾಟ 100 ವರ್ಷ ಇದ್ದಾಗ ಲೆಕ್ಕ ಅಂತೇಳಿ. ಆ ಅರ್ಥದಲ್ಲಿ ಈ ಶತಮಾನದಲ್ಲಿ ಅವ್ರ ಯೋಗ್ಯತೆ ತಗೊಂಡಿಪ್ಪ ಅಂದ್ರೆ 100 ಎಲ್ಲ ಇರೋದೇ ಅಲ್ಲ. ಫಸ್ಟ್ ಆಫ್ ಆಲ್ 100 ಇವತ್ತಿಗೆ 100ಕ್ಕೆ 99 ಜನ ಇನ್ನೂ ಜಾಸ್ತಿ 100 ವರ್ಷ ಇರೋದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಶತಮಾನ ಲೆಕ್ಕಕ್ಕೆ ಗರ್ಭ ಪ್ರವೇಶದ ಕಾಲನು ಈ ಕಾಲ ಅಂತ ಲೆಕ್ಕ ಅಲ್ಲ. ಸರಿಯಾಗಿ ಬದುಕೋರಿಗೆ ಏನದು ಯಾವುದಾದ್ರು ಸರಿ ಅನುಕೂಲ ಇನ್ನೂ ಜಾಸ್ತಿ. ಆದರೆ 120 ವರ್ಷ ಇದ್ರು ವಾದಿರಾಜ ಸ್ವಾಮಿಗಳು. ಆದ್ದರಿಂದ ಆ ಲೆಕ್ಕ ಇಲ್ಲ. ಏನು ಬಂತ? ನಕಲ ಸಹದೇವರು ಇದ್ದಾರಲ್ಲ, ನಕಲ ಸಹದೇವರು ಆ ರೀತಿ ಹುಟ್ಟಿದವ್ರೆ. ಆ ರೀತಿ ಬೇಕಾದ ಅವಳಿಗಳು ಇರ್ತಾರೆ. ಅವ್ರದ್ದೆಲ್ಲ ಸೈಂಟಿಫಿಕಲಿ ಅವ್ರು ಮೊದಲು ಆಮೇಲೆ ಹುಟ್ಟವ್ರ ದೊಡ್ಡ. ಅದೇ ಕಾರಣ ಹೇಳಿಲ್ಲ. ಹಾಗೆ ನೀವು ಚಿಂತಾಕ್ರಾಂತರಾಗಬೇಕಾಗುತ್ತೆ. ಲವಕುಶ ಆಮೇಲೆ ಹುಟ್ಟಿ ಅವ ಸೀತಾಸನಿ ಸಾಕ್ಷಾತ್ ಸೀತಾದೇವಿ. ಆಗ ಚಿಂತಾಕ್ರಾಂತರಾಗ ಸಂಬರ ಇಲ್ಲ. ಆದ್ದರಿಂದ ಆಗಿನ ಸರಿಯಲ್ಲ, ಆಗಿನ ಕಾರಣ ಇಲ್ಲ. ಜಾನನ್ ಗಿರೀಶಾಲಯಗಂಸ ಸೀತಾಂ ಸಮಗ್ರಹೀತ್ ಪಾವಕ ಸಂಪ್ರದತ್ತಾಂ ಸೀತಾಂ ಸಂ ರಾಮ ನಾರಾಯಣ ಅದು ಸ್ವೀಕಾರ ಮಾಡಿದ. ಆ ಸೀತಾಲಕ್ಷ್ಮಿ ಸಂ ನಾರಾಯಣ ಸ್ವೀಕಾರ ಮಾಡಿದ. ಮುಮೋದ ಸಂಪ್ರಾಪ್ಯ ಚ ತಾಂ ಸ ರಾಮಃ ಸಾಚೈವ ದೇವಿ ಭಗವಂತಮಾಪ್ಯ. ಮುಮೋದ ಸಂಪ್ರಾಪ್ಯ ಅನ್ನೋ ದೃಷ್ಟಿ ಇದು ಬರುತ್ತೆ. ಅದು ಸೀತಾಗ ಅಗ್ನಿ ಪ್ರವೇಶಕ್ಕೆ ಏರ್ಪಾಡು ಮಾಡಬೇಕಾಗ ಲಕ್ಷ್ಮಣ ಹೇಳ್ತಾರೆ, ಲಕ್ಷ್ಮಣ ಏರ್ಪಾಡು ಮಾಡು ಅಂತ ಹೇಳ್ತಾರೆ. ತಕ್ಷಣ ಲಕ್ಷ್ಮಣ ಭಾರಿ ಯೋಚನೆ ಮಾಡ್ತಾನೆ ಒಂದು ಕ್ಷಣ. ಗೊತ್ತಾಯ್ತಾ? ಒಂಥರ ಭಾಳ ಇಕ್ಕಟ್ಟಿನ ಪ್ರಸಂಗ ಅದು. ಗೊತ್ತಾನೆ? ಆವತ್ತಲ್ಲಿ ಹನುಮಂತ ಮತ್ತೇನು ಯೋಚನೆ ಮಾಡ ರಾಮಾಯಣ ಬೋಧಕ ಮಾಡು ಅಂತ ಹೇಳ್ತಾರೆ. ರಾಮದೇವ್ರ ಯೋಚನೆ ಹನುಮಂತ ದೇವ್ರ ಬಗ್ಗೆ ಏನೊಂದು ಆ ಥಾಟ್ ಇಲ್ಲ. ಏನು ಹೇಳಿದ್ರೆ ಕೇಳಬೇಕಂತೆ. ಅದಕ್ಕೆ ಕಾರಣ ಏನು ಹನುಮಂತರು ಗೊತ್ತಿತ್ತು. ಆದ್ದರಿಂದ ಲಕ್ಷ್ಮಣ ಗೊತ್ತಿದ್ದಿಲ್ಲ, ಅವರು ಸಾಕ್ಷಿ. ಅದು ಯೋಚನೆ ಮಾಡ್ತಿದ್ದಿಲ್ಲ. ಲಕ್ಷ್ಮಣ ಯೋಚನೆ ಮಾಡಿದ. ಲಕ್ಷ್ಮಣ ಹನುಮಂತ ಯೋಚನೆ ಮಾಡಲಿಲ್ಲ. ಅದೇನು ಯೋಚನೆ ಮಾಡಬೇಡ, ಹೇಳಿದ ಕೇಳಿಬಿಡು ಅಷ್ಟೇ, ಸಾಕು. ಅದು ಹಾಗೆ ನಾವು ಶಾಸ್ತ್ರನ ಹಾಕಿ ಕೇಳಬೇಕು, ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆರ್ಡರ್ ಅಂದ್ರೆ ಆರ್ಡರ್ ಅಷ್ಟೇ. ಯಾಕೆಂದ್ರೆ ಪ್ರಶ್ನೆ ಮಾಡೋಂಗಿಲ್ಲ. ಈಗ ಗೌರ್ಮೆಂಟ್ ಮಾನ್ಯುಮೆಂಟ್ಸ್ ಅಲ್ಲಿ ಹಾಕಿರ್ತಾರೆ ಟೋಟಲ್ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಂತೇಳಿ. ಯಾತಕ್ಕೆ ಕೇಳಿ ಅಲ್ಲಿ ಬರೆಯೋದಿಲ್ಲ ಅಲ್ಲಿ. ಯಾಕೆ ಮಾಡೋ ಬಿಡು ಅಷ್ಟೇ ಹೇಳಿದ್ರು ಹೋಗ್ತಾರೆ. ಯಾಕೆ ಕೇಳೋದಿಲ್ಲ, ಅದು ರೂಲ್ ಅಷ್ಟೇ. ಬ್ಯಾಕ್ಗ್ರೌಂಡ್ ಅಲ್ಲಿರುತ್ತೆ, ಮಾಡ್ಬೇಕಾದ್ರೆ ರೂಲ್ ಮಾಡೋಕೆ ಯೋಚನೆ ಮಾಡಿರ್ತಾರೆ. ಇಲ್ಲಿ ಮಾತ್ರ ಎಲ್ಲ ಹೇಳ್ತಾ ಕೊಡೋದಿಲ್ಲ. ಏನು ಇಲ್ಲ, ಅಲ್ಲ ಅಲ್ಲೇ ಲಂಕೆಯಲ್ಲೇ ನಡೆದಿದ್ದೆ. ಆ ಕ್ಷಣಕ್ಕೆ ಸೀತಾ ಕರ್ಕೊಂಡ್ಬಂದ್ರು ಸೀತಾನ. ಹಾಗೆಲ್ಲ ಭಾಳ ತಮಾಷೆ ಮಾತೆಲ್ಲ ಬರುತ್ತೆ ಅಲ್ಲಿ. ಹಾಗೆಲ್ಲ ಕಪಿಲ್ ಇವೆಲ್ಲ ಹನುಮಂತ ತಮಾಷೆ ಮಾಡ್ತಾರೆ. ಇವರೆಲ್ಲ ಹೊಡೆದಾಕ್ಬಿಡ್ಲೆ ಕೂತ್ಕೊಂಡೆಲ್ಲ ಇಷ್ಟೊಂದು ಗೋಳಾಡಿಸಿದ್ದಾರೆ ಇವರೆಲ್ಲ. ಅದಕ್ಕೆ ಹೇಳಿದ್ರೆ ಸೀತಾದೇವಿ ಕತೆ ಹೇಳೋದೆ ಅದಿಲ್ಲ. ಪಾಪ ಅವ್ರದ್ದೇನು ತಪ್ಪಿಲ್ಲ. ಅವ್ರು ಯಜಮಾನಿ ಹೇಳೋದೇ ಕೇಳಬೇಕು ಅಷ್ಟೇ. ಅವರು ಪೋಸ್ಟ್ ಮ್ಯಾನ್ ಹೊಡೆಯೋಕ್ಕೆ ಹೋದ್ರೆ ಬ್ಯಾಡ್ ನ್ಯೂಸ್ ಕೊಟ್ಟ ಅಂತೇಳಿ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಆದ್ದರಿಂದ ನಕಶ್ಚಿನ್ ಅಪರಾಧ್ಯತೆ. ಏನೋ ಪಾಪ ತಪ್ಪು ಮಾಡಿದ್ದಾರೆ, ಅದು ಸ್ವಂತ ಮಾಡಿದ್ದಲ್ಲ, ಅದು ಅವ್ರು ಹೇಳಿದಕ್ಕೆ ಮಾಡಿದ್ದಾರೆ. ಹ್ಯಾಂಗ್ ಹಾಕ್ತಾನೆ ಒಬ್ರು ಗೌರ್ಮೆಂಟ್ ಆರ್ಡರ್ ಪ್ರಕಾರ. ಆ ಹ್ಯಾಂಗ್ ಮ್ಯಾನ್ ಹಾಕ್ತಾರಲ್ಲ, ಅದು ಪನಿಷ್ಮೆಂಟ್ ಕೊಟ್ಟರೆ ಹೋಗಿ ಆಮೇಲೆ ಅದನ್ನ ಅವಾರ್ಡ್ ಕೊಡ್ತಾರೆ. ಪನಿಷ್ಮೆಂಟ್ ಕೊಡೋದಿಲ್ಲ, ಸ್ಪೆಷಲ್ ಇದು ಕೊಡ್ತಾರೆ ಅಷ್ಟೇ. ರಾಕ್ಷಸ ಏನಿದ್ರಲ್ಲ ಅಷ್ಟು ದಿವಸ ಗೋಳಾಡಿಸ್ತಿದ್ದಿಲ್ಲ. ಅವ್ರು ಹೇಳಿರ್ತಾರೆ ಅವ್ನಿಗೆ ಗೋಳಾಡಿಸ್ಬೇಕಂತ ಹೇಳಿರ್ತಾರೆ. ಅವ್ರು ಸಿಕ್ಕಾಬಿಟ್ಟು ಗೋಳಾಡಿಸ್ತಿರ್ತಾರೆ. ರಿಜೆಕ್ಟ ಮಾಡ್ತಿರಲಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಇವ್ರು ಮಾತ್ರ ಆರ್ಡರ್ ಮಾಡ್ತಿದ್ದಾರೆ. ಆದ್ದರಿಂದ ಅವ್ರು ಏನು ಮಾಡಿ ಬಿಟ್ಬಿಡೋರಲ್ಲ ಅಂತ ಎಲ್ಲ ಎಷ್ಟು ಕಾಮನ್ ಸೆನ್ಸ್ ಇದೆ ಅದರಲ್ಲಿ. ಅವ್ರನ್ನ ಹೊಡೆದಾಕ ಅಂತ ಹೇಳಿದ್ರೆ ಅದು ಎಮೋಷನಲ್ ಆಗೋದಾಗ, ಎಮೋಷನಲ್ ಯೋಚನೆ ಮಾಡಿದಾಗ ಬುದ್ಧಿ ಇಲ್ಲ ಅಂತಾಗ ಕಾಮಾಗಿ ಹೇಳ್ತಾರೆ, ಏನು ಯೋಚನೆ ಮಾಡಬೇಕಾಗಿ. ಹಾಗೆ ಇಂದ್ರಾವತ ಮುಮೋದ ಸಂಪ್ರಾಪ್ಯ ಚ ತಾಂ ಸ ರಾಮಃ ಸಾಚೈವ ದೇವಿ ಭಗವಂತಮಾಪ್ಯ. ತಾಂ ಚೈವ ರಾಮನನ್ನು ಪಡೆದು ಸೀತೆ ಸಂತೋಷಪಟ್ಟಲು, ಸೀತೆಯನ್ನು ಪಡೆದು ರಾಮ ಸಂತೋಷಪಟ್ಟ. ಇದೆಲ್ಲ ಏನಿದು ಅಲ್ಲಿ ಮತ್ತೆ ಒಂದು ಕಡೆ ಹೇಳ್ಬಿಡ್ತಾರೆ. ಮುದೋಕ್ತಿರಸ್ಯ ಲೌಕಿಕಿ, ಲೋಕದೃಷ್ಟಿಯಲ್ಲಿ ಹೇಳಿದ ಮಾತೇ ಹೊರತು ಇಬ್ಬರು ನಿತ್ಯ ದಂಪತಿಗಳಿಗೆ ಏನು ಬಂತು ಕಥೆ ಇಲ್ಲ. ಆದರೆ ಏನದು ವಿಶೇಷ, ಆ ಲೆಕ್ಕದಲ್ಲಿ ಏನು ಹೇಳಬೇಕು, ವಿಶೇಷ ಅದೇ ಹಾಲೆ ಉಕ್ಕತ್ತೆ ಕಡಿಮೆ ಆಗುತ್ತೆ. ಉಕ್ಕಿದ್ದು ನೋಡಿದ್ರೆ ಜಾಸ್ತಿ ಆದಾಗ ಕಾಣಿಸುತ್ತೆ. ಆ್ಯಕ್ಚುಲಿ ಏನಾಗಿಲ್ಲ, ಅದು ಉಕ್ಕಿಲ್ಲ. ಆ ತರಹ ಇಲ್ಲಿ ನಡ್ಕೋತಾರೆ. ಗಂಡ ಹೆಂಡತಿ ಪರಸ್ಪರ ಒಂದಾದಾಗ, ತುಂಬ ದಿವಸ ಇದ್ದವ್ರು ಒಟ್ಟಿಗೆ ಬಂದಾಗ ಒಂದು ವಿಶೇಷ ಸಂತೋಷ ಆಗುತ್ತೆ, ತೋರಿಸೋ ಉದ್ದೇಶನೇ ಹೊರತು ನಿತ್ಯ ಜೊತೆಗಿರ್ತಕ್ಕಂಥವ್ರು. ಆದರೆ ಮಹಾಲಕ್ಷ್ಮಿಗೆ ಒಂದು ವಿಶೇಷ ಇದೆ ಇದರಲ್ಲಿ. ದೇವರ ಒಂದು ರೂಪ ಪಡೆದಾಗ ಒಂದು ವಿಶೇಷ ಆನಂದ ಇದೆ ಅವರಲ್ಲಿ.
ಆದರೆ ರಾಮನಿಗೆ ಏನಿಲ್ಲ, ನಿತ್ಯ ಪೂರ್ಣ. ಅದು ಯಾವ ಕಾಲಕ್ಕೆ ಏನು ಹೇಳಬಾರದು ದೇವರಲ್ಲಿ, ಏನೋ ವಿಶೇಷವಾದ ಆನಂದ ವೃದ್ಧಿ ಹಾಗೆಲ್ಲ ಹೇಳಬಾರದು. ಹೇಳಿದ್ರೆ ಪೂರ್ಣತ್ವ ಧಕ್ಕೆ ಬರೋದು. ಮುಕ್ತರಿಗೂ ಆನಂದ ವೃದ್ಧಿ ಹೇಳೋದು, ಮಹಾಲಕ್ಷ್ಮಿಗೂ ಹೇಳ್ಬೋದು ಎಂಥ ಆನಂದ ವೃದ್ಧಿ ಅದು. ವಿಶೇಷ, ಅದು ವಿಶೇಷ ಅಷ್ಟೇ, ಏನು ವ್ಯತ್ಯಾಸ ಆಗಿಲ್ಲ, ಕ್ವಾಂಟಿಟಿ ವೇರಿ ಆಗಿಲ್ಲ, ಹುಟ್ಟಿದಾಗ ಕಾಣಿಸುತ್ತೆ ಆ ಥರ ಉಂಟು. ಅದು ಉಂಟು ಮಹಾಲಕ್ಷ್ಮಿಗೆ. ಅದನ್ನೇ ಹೇಳಿದ್ದಾರೆ, ಬಗೆ ಬಗೆಯ ನೂತನವ ಕಾಣುತ್ತಾ ಅಂತ ಹೇಳಿದ್ರಿಂದ ಅದನ್ನು ಒಪ್ಪಬೇಕು. ಅದನ್ನು ರಾಮದೇವ್ರಿಗೆ ಒಪ್ಪಬಾರ್ದು, ಅದು ಅಲೌಕಿಕ ಅಷ್ಟೆ. ಯಾಕೋ ಎಂಥ ಅಪೂರ್ಣತೆ ಇದೆ ಅವರಿಗೆ, ಗುಣತಃ ಅಪೂರ್ಣತೆ ಇದೆ. ಅದು ಅದನ್ನು ಹೇಳಬೇಕು ನಾವು, ಗುಣತಃ ಅಪೂರ್ಣತೆ ಹೇಳಬೇಕು. ಅದು ವಿಯೋಗ ಇತ್ತ ಹೇಳಬಾರ್ದು, ವಿಯೋಗ ಇತ್ತು ಅಂತ ಹೇಳಬಾರ್ದು. ಈ ಸಂಯೋಗ ಆಯ್ತಾ ಹೊಸದಾಗಾಯ್ತು ಅಂತ ಹೇಳಬಾರ್ದು. ಆದರೆ ಲೋಕದೃಷ್ಟಿಯಲ್ಲಿ ಆಯ್ತಕ್ಕೆ ಅದು ಒಂದು ಸ್ಪೆಷಲ್ ಪ್ರಯೋಜನ ಇದೆ ಅವರಿಗೆ, ಜೊತೆಗೆ ಇದೇ ಇದ್ದಾರೆ. ಅಥವಾ ಇವೆಲ್ಲ ಸೂಕ್ಷ್ಮ. ಆಯ್ತಾ, ಹಿಂದೂ ಒಂದು ಹೇಳಿರೋದು ಮತ್ತೆ ಹೇಳೋದಕ್ಕೆ ಹೋಗಲಿಲ್ಲ. ಅಥೋ ಗಿರೇರಾ ನಯನಾತ್ ಪುರಸ್ತಾತ್ ಏವಾನರಾಹ ರಾವಣ ಬಾಣ ಪೀಡಿತಾಹ ತಾರಾಪಿತಾ ತಾನ್ ನಿರುಜಶ್ಚಕಾರ ಸುಷೇಣ ನಾಮ ಭಿಡಜಾಂ ವರಿಷ್ಠ. ಈ ಕೆಲವು ಪ್ರಶ್ನೆಗಳು ಬಂತು. ಸತ್ತ ಸಂಜೀವನ ತಂದಾಗ ಅಲ್ಲಿವರೆಗೆ ಸತ್ತವರು ಬದುಕಿದ್ರು. ಎರಡನೇ ಸತ್ತು ತಂದಾಗ ಅನಂತರ ಬಂದು ಸತ್ತವರು ಬದುಕಿದ್ರು. ಆಮೇಲೆ ಸ್ವಲ್ಪ ಯುದ್ಧ ಆಗಿದೆ, ಸ್ವಲ್ಪ ಅವ್ರ ಗತಿ ಏನು ಕಪಿಗಳದೀಗ ಅದು ಪ್ರಶ್ನೆ ಬರ್ತೀಗ, ಗೊತ್ತಾಯ್ತಾ? ಅಲ್ಲಿ ಹೇಳ್ತಾರೆ, ಅಥೋ ಗಿರೇರಾನಯನಾತ್ ಪುರತಃ ಪುರಸ್ತ ಏ ವಾನರಾಹ ರಾವಣ ಬಾಣ ಪೀಡಿತಾ. ಗಿರಿಯ ತಂದಾದ್ಮೇಲೆ ಯಾರ್ಯಾರು ಪುರಸ್ತಾತ್, ಆ ಬಳಿಕ ಯಾರ್ಯಾರು ವಾನರು ಸತ್ತಿದ್ರು, ಕೆಲವರೆಲ್ಲ ಮೈಕೈ ಗಾಯ ಮಾಡಿಕೊಂಡಿದ್ರು, ಅವರಿಗೆಲ್ಲ ಕೂಡ ಔಷಧಿ ಕೊಟ್ಟ ಯಾರು? ಸುಷೇಣ. ಸುಷೇಣ ಪರಸ್ತಾತ್ ಅರ್ಥ ಒಂದೇ ಕೊಡ್ಬೇಕು. ಪುರಸ್ತ ಹಿಂದೂ ಮುಂದೆ ಬದುಕು ಉಲ್ಟಪಲ್ಟ ಆಗ್ತಿರುತ್ತೆ ಅರ್ಥ. ತಾರಾಪಿತಾ ತಾನ್ ನಿರುಜಶ್ಚಕಾರ, ಅದು ಪಾಠ ಅಂತಾರೆ ಅಷ್ಟೇ. ತಾರಾಪಿತಾ ತಾರೆಯ ತಂದೆ, ತಾರೆಯ ತಂದೆ ತಾನ್ ಅವ್ರನ್ನೆಲ್ಲ ಕೂಡ ನಿರುಜಶ್ಚಕಾರ ಔಷಧಿ ಕೊಟ್ಟಾತ. ಔಷಧಿ ಆತ ವರ್ಣ ಏನು? ವರುಣ ಭಿಷಜ ಮಹಾಭಿಷಕ್ ಆತ, ಅಂದರೆ ಭಿಷಜಾಂ ವರಿಷ್ಠ ಅಂತ ಕರೆದಿದ್ದಾರೆ. ವೈದ್ಯರ ಶ್ರೇಷ್ಠ ಆತ. ಅಶ್ವಿನಿ ದೇವತೆಗಳು ಅವರು ವೈದ್ಯ ಶ್ರೇಷ್ಠರೇ, ಅವರಿಗಿಂತ ಯಾರು ಶ್ರೇಷ್ಠ ತಾರತಮ್ಯದಲ್ಲಿ? ವರುಣ ಶ್ರೇಷ್ಠ. ಆದ್ದರಿಂದ ಭಿಷಜಾಂ ವರಿಷ್ಠ ಅಂತ ಕರೆದು. ಭಿಷಜಾಂ ವರಿಷ್ಠ ಕೆಲವು ತುಂಬ ಜನ ಗೊತ್ತಿಲ್ಲ. ಸುಷೇಣ ವರ್ಣಾವತಾರ. ವರ್ಣನಿಗೂ ಔಷಧಿಗೆ ಏನು ಸಂಬಂಧ ಅಂತ ತಿಳ್ಕೊಬಾರ್ದು. ವರ್ಣನಿಗೆ ಮುಖ್ಯವಾದ ಸಿದ್ಧಿ ಆತಂದೆ. ಇದನ್ನೇ ವರ್ಣನ ಏನಾಗ್ತಾನೆ ಮಹಾಭಾರತ ಕಾಲಕ್ಕೆ? ಶಂತನು ಆಗ್ತಾನೆ. ಶಂತನು ಆದಾಗ ಅದು ಯಥಾ ಪ್ರಕಾರ ಏನು ಸಿದ್ಧಿ ಇತ್ತು? ಬೆಲ್ಲ ಸಿದ್ಧಿ ಇತ್ತು. ಅತಿ ಆಗಿನ ಕಾಲಕ್ಕೆ ಏನಾಗಿತ್ತಂತೆ, ಎಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಸ ಸುಖಮಶ್ನುತೆ ಪುನರ್ಯುವಾಚ ಭವತಿ ನಾಮ್ನಾಥಂ ಶಂತನು ಇದು ಹೊತ್ತು ಮುಂದೆ ಬರುತ್ತೆ. ಅರ್ಥ ಏನು ಅಂದರೆ, ಹಣ್ಣನ್ನು ಮುದುಕರು ಬಂದಾಗಿದ್ದು ಬಿಟ್ಬಿಟ್ರೆ ಏನಾಗ್ತಿತ್ತಂತೆ? ಆರಾಮ ಅನಿಸ್ತಿತ್ತಂತೆ, ಯುವಕಾಯಿ ಬಿಡ್ತಿದ್ದಂತ ಅವನು. ಇದು ಔಷಧಿ ಇಲ್ದಲ್ಲಿ ಇವತ್ತು ಯಾವ ವೈದ್ಯರ ಅಂತ ಕೆಲಸ ಮಾಡಕ್ಕೆ ಬರೋದಿಲ್ಲ, ಡಿವೈನ್ ಇತ. ಅದಕ್ಕೆ ಭಿಷಜಾಂ ವರಿಷ್ಠ ಅಂತ ಆಚಾರ ಹೇಳಿರೋದು. ವೈದ್ಯರಲ್ಲೂ ಕೂಡ ಶ್ರೇಷ್ಠನಾದವನು. ಸುಷೇಣ ನಾಮ ಭಿಷಜಾಂ ವರಿಷ್ಠ ತಾನ್ ನಿರುಜಃ ಚಕಾರ ತಥಾಮೃತಾನ್ ರಾಘವ ಆನಿನಾಯ. ಇನ್ನು ಕೆಲವರಿದ್ದಾರೆ ಔಷಧಿ ಕೈಕಾಲು ಸರಿ ಮಾಡಿಬಿಟ್ಟ, ಸರಿ ಸುಷೇಣ. ಸತ್ತವರಿದ್ದಾರೆ ಕೆಲವರು. ಲಕ್ಷ್ಮಣ ಪ್ರಾಣದಾತಾಚ ಆದ್ಮೇಲೆ ಎರಡನೇ ಸರ್ತೆ ಸತ್ತವರಿದ್ದಾರೆ. ಅವ್ರ ಗತಿ ಏನೇ ಬರ್ತಿ ಕೇಳಿದ್ರೆ ಹೌದೇ ಏನು ಮಾಡ್ತಾರಾಗ? ತಥಾಮೃತಾನ್ ರಾಘವ ಆನಿನಾಯ ಯಮಕ್ಷಯ ದೇವಗಣಂಶ್ಚ ಸರ್ವಶಃ ಸಮನ್ವಜಾನಾತ್ ಪಿತರಂ ಚ ತತ್ರ ಸಮಾಗತಂ ಗಂತುಮೇಷ ಚಾಥ. ತಥಾಮೃತಾನ್ ರಾಘವ ಆನಿನಾಯ ಯಮಕ್ಷಯಾತ್ ದೇವಗಣಾಂಚ ಸರ್ವಶಃ ಸಮನ್ವಜಾನಾತ್ ಪಿತರಂಚ ತತ್ರ ಸಮಾಗತಂ ಗಂತುಂ ಯೇಷ ಚ ಅಥ. ತದಾ ಸತ್ತವರಿಗೆಲ್ಲ ಯಮದೇವರನ್ನ ಕರೆದರು, ರಾಮದೇವರು ಎಲ್ಲ ಬೆಳಿಗ್ಗೆ ಬಿಡ್ಬೇಕು. ಅವರೆಲ್ಲ ಕೂಡ ಸತ್ತವ್ರನ್ನ ಬದಿಸಿದ ಕೃಷ್ಣಾವತಾರದ ಗೊತ್ತಿದೆ. ಈಗ ಗುರುಪುತ್ರನ ತರಲಕ್ಕೆ ಹೋದಾಗ ಯಮಲೋಕಕ್ಕೆ ಹೋಗಿ ಶಂಕ ಉದಿದ ತಕ್ಷಣ ಓಡಿ ಬಂದು ಕೊಟ್ಟು ಬರ್ತಾರೆ. ಯಮದೇವರೇ ಕೊಟ್ಟು ಕಳಿಸ್ತಾರೆ. ಈಗ ಹೇಳಿದೆ ಅವರಿಗೆ ಎಲ್ಲ ವಾಪಸ್ ಕಳಿಸ್ಬೇಕು. ಅವ್ರನ್ನೆಲ್ಲ ಎಲ್ಲ ಬಂದರು. ಎಲ್ಲ ಸ್ಟ್ರೈಕ್ ಆದಾಗ ತೆಗೆದು ಹಾಕಿದ್ರು ಎಲ್ಲರನ್ನು. ಅದಕ್ಕೆ ಅಪಾಯಿಂಟ್ ಮಾಡಿ ಗೊತ್ತಿದ್ದಾರೆ. ಗೊತ್ತಾಯ್ತಿಲ್ಲ, ಇವೆಲ್ಲ ನಡೆದಿದ್ದೆ. ಆ ಸ್ಟ್ರೈಕ್ ಮಾಡೋರಿಗೂ ಗೊತ್ತು, ಇವರಿಗೂ ಗೊತ್ತು. ಅದು ಟರ್ಮಿನೇಟ್ ಮಾಡೋದು ಮತ್ತೆ ಸೇರಿಸ್ಕೊಳ್ಳೋದು ಎಲ್ಲ ಗೊತ್ತು. ಗೌರ್ಮೆಂಟ್ಗೆ ಶಕ್ತಿ ಇದೆ, ಹೋಗ್ತಾನೆ. ಸ್ಟಿಚ್ ಮಾಡೋ ಶಕ್ತಿನೂ ಇದೆ, ರಿಅಪಾಯಿಂಟ್ ಮಾಡೋ ಶಕ್ತಿನೂ ಇದೆ. ದೇವರಿಗೆ ಏನಿದೆ? ಸರ್ವಕಾರ. ಸರ್ಕಾರ ಸರ್ವಕಾರ. ದೇವ್ರು ನಿಜವಾದ ಸರ್ವಕಾರ ದೇವರಾದ್ರಿಂದಾಗಿನೇ ಆ ತಂದ. ಇದರಲ್ಲಿ ತಾನು ಏನಂತ ತೋರಿಸಾಗಾಯ್ತು ರಾಮದೇವರೀಗ? ನಾನು ಪ್ರೂವ್ ಮಾಡಿದಾಗೈತೆ. ಯಮದೇವ್ರ ಮಾತು ಕೇಳ್ತಾರೆ ಏನಾಯ್ತು ಈಗ ಅಂದಮೇಲೆ ಸೀತಾನ ಕಳ್ಕೊಳ್ಳೋದು ಎಲ್ಲ ಕೊಟ್ಟು ಏನದು ಬರೀ ನಾಟಕ ಹೊರತು ಏನೂ ಅಲ್ಲೇ ಇಲ್ಲ. ಅಲ್ಲಿ ಕೂಡ ದೇವಕ್ಕೆ ಮಕ್ಕಳನ್ನು ತಂದು ಕೊಡೋದು, ವೇದವ್ಯಾಸ ರೂಪದಿಂದ ಸತ್ತವನ್ನೆಲ್ಲ ಬದುಕಿ ತೋರಿಸೋದು. ಯುದ್ಧದಲ್ಲಿ ಯಾರ್ಯಾರು ಸತ್ತಿರ್ತಾರೆ ಅಷ್ಟು ಜನ ಕೂಡ ಬದುಕಿ ಬರಬೇಕು. ಅದು ಎಲ್ಲ ರೂಪಗಳಲ್ಲೂ ಹಾಗೆ ಮಾಡಿದ್ದಾರೆ. ರಾಮಾಯಣದಲ್ಲೂ ಹಾಗೆ ಮಾಡಿದ್ರು, ಇಲ್ಲೂ ಹಾಗೆ ಮಾಡಿದರು.
ವಿಶ್ವರೂಪನೂ ತೋರಿಸ್ದೆ, ಮೋಹಗಟ್ಟಲೆ ರೂಪಗಳನ್ನು ತೋರಿಸ್ದೆ. ಇದೆಲ್ಲ ರಾಮದೇವರು ಮಧ್ಯೆ ಮಧ್ಯೆ ಏನಂತ ಮಾಡ್ತಾರೆ, ನಾರಾಯಣ ತೋರಿಸ್ತಾ ಹೋಗ್ತಾರೆ. ಆಮೇಲೆ ಅವಳು ಗೋಳಾರ್ಧ ಮಾಡಿಬಿಟ್ಟು ಕನ್ಫ್ಯೂಷನ್ನು ಮಾಡ್ತಾರೆ. ಅದೆಲ್ಲ ಅಸುರರಿಗೆ, ಇದೆಲ್ಲ ದೇವತೆಗಳಿಗೆ. ತಥಾಮೃತಾನ್ ರಾಘವ ಆನಿನಾಯ ಯಮಕ್ಷಯಾತ್ ದೇವಗಣಾಂಶ್ಚ ಸರ್ವಶಃ. ಯಾರ್ಯಾರು ದೇವಗಣದ ಸೇರಿದವರೆಲ್ಲ ಕಪಿಗಳೆಲ್ಲ ರಾಮಭಕ್ತರು ದೇವತೆಗಳು. ಸಮನ್ವಜಾನಾತ್ ಪಿತರಂಚ ತತ್ರ ಸಮಾಗತಂ. ಆ ಗುಂಪಿನಲ್ಲಿ ದಶರಥ ರಾಜರು ಬಂದಾಗ, ದಶರಥ ಹೋಗಿದ್ನಲ್ಲ ಆತೂ ಬಂದ. ದಶರಥ ರಾಜ ಅಲ್ಲೇ ತೋರಿಸ್ತಾರೆ, ಪರೀಕ್ಷಿತ ರಾಜನ ತೋರಿಸೋ ಪ್ರಸಂಗ ಬರುತ್ತೆ ಮಹಾಭಾರತದಲ್ಲಿ. ಇಲ್ಲಿ ದಶರಥ ರಾಜ ಬಂದ. ಪುರೀಂ ಜಗಾಮಾಶು ತತ್ರ ಸಭಾಗತಂ ಗಂತು ಮಿಯೇಷ ಚಾಥ ಪಿತರಂ ಅಂತ ಹೇಳ್ಬಿಟ್ಟು, ಪಿತರಂ ದಶರಥಂ ಅಂತ ಅತಿದ್ದು ಎಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಹೋಗ್ತಾನೆ. ವಿಭೀಷಣೇನಾರ್ಪಿತಮಾರುರೋಹ. ಅದಿಷ್ಟು ಮುಗಿತು. ಇದೇ ಪ್ರಶ್ನೆ ಉಳಿದೊಟ್ಟಿನ ಮೇಲೆ ಈಗ ರಾಮದೇವರ ಅನುಯಾಯಿಗಳಲ್ಲಿ ಒಬ್ಬನೂ ಸಾಯಲಿಲ್ಲ. ಅಷ್ಟೆಲ್ಲ ಒಬ್ಬನು ಕೈಕಾಲು ಬಿಡ್ಕೊಳ್ಳಿ. ಯುದ್ಧಕ್ಕೆ ಹೋದಾಗ ಎಲ್ಲೋ ಬಸ್ಸತ್ಲಕ್ಕೆ ಹೋಗ್ಬಿಟ್ಟು ಕೈಕಾಲು ಬಿಡ್ಕೊಂಡಿರ್ತಾರೆ. ಅಂಥ ಹೊತ್ತಿನ ಅಂಥ ದೊಡ್ಡ ಯುದ್ಧ, ರಾಮರಾವಣ ಯುದ್ಧ, ರಾಮರಾವಣ ಯೋರಿ ಮಾತು ಎರಡರ್ಥ. ಒಂದರ್ಥ ರಾಮರಾವಣರ ಯುದ್ಧ, ರಾಮರಾವಣ ಯುದ್ಧ ಇತ್ತು ಒಂದರ್ಥ. ಆ್ಯಕ್ಚುಲಿ ಅದಕ್ಕಿಂತ ಭೀಮಶ್ವತ್ತಾಮರ ಯುದ್ಧ ಭಾರಿ ಶ್ರೇಷ್ಠ ಅಂತ ಮುಂದೆ ಆಚಾರ್ಯ ಹೇಳ್ತಾರೆ. ಇನ್ನೊಂದರ್ಥ ರಾಮರಾವಣರ ಏನು ಯುದ್ಧ ನಡೀತು ಆ ಬ್ಯಾಟ್ಲ್ ಸಚ್ ಏನದು ಅನ್ಪ್ಯಾರಲಲ್, ಅದು ಬೇರೆ ಅರ್ಥದಲ್ಲಿ. ಮತ್ತು ಎರಡು ದೊಡ್ಡ ಯುದ್ಧಗಳು, ರಾಮರಾವಣರ ಯುದ್ಧ ಒಂದು, ಇಲ್ಲಿ ಭೀಮ ದುರ್ಯೋಧನರ ಯುದ್ಧ ಒಂದು. ಎರಡು ಯುದ್ಧಗಳು ಜಗತ್ತು ಕಂಡು ಭಾರಿ ದೊಡ್ಡ ಯುದ್ಧಗಳು. ಅದರಲ್ಲಿ ಅಂತಹ ದೊಡ್ಡ ಯುದ್ಧದಲ್ಲೂ ಕೂಡ ಏನಾಯ್ತು, ಇವರು ಉಳ್ಕೊಂಡ್ರು ಅಂದರೆ ಒಬ್ಬರು ಸಾಯಲಿಲ್ಲ, ಒಬ್ಬರು ಕೈಕಾಲು ಮುರ್ಕೊಳ್ಳಿಲ್ಲ, ಬಣ್ಣ ಕೂಡ ಕೆಡಲಿಲ್ಲ ಅಂತ ಹೇಳಿದರೆ ಯೋಗಕ್ಷೇಮಂ ಮಹಾಮ್ಯ. ಹಿಂದೆ ಬಂದವ್ರಿಗೆ ಏನಾಗೋದಿಲ್ಲ, ಎಂದೂ ಕೇಳಾಗೋದಿಲ್ಲ. ಪ್ರೂಫ್ ಇದು ಒಂದು ಗೊತ್ತಾಯ್ತಾ. 100% ಇದನ್ನ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಪ್ರತಿಜ್ಞೆ ಮಾಡಿ ಹೇಳೋದು ಜನ, ನೀನು ಅನುಭವಿಸಿ ಹೇಳಬೇಕೀಗ. ಏನಂತ, ನನ್ನ ಭಕ್ತನಿಗೆ ಎಂದೂ ಕೇಳಿಲ್ಲ, ಭಗವದ್ಭಕ್ತನಿಗೆ ಎಂದೂ ಕೇಳಿಲ್ಲ. ಉಳಿದೇವರ ಭಕ್ತರುಗಳೆಲ್ಲ ಏನೇನಾಗಿದ್ದಾರೋ ಅವನೇ ಸಾಕ್ಷಿ. ಈಗ ಏನಾದ, ಪುತ್ರ ಮಿತ್ರ ಬಾಂಧವ ಒಬ್ಬರೇ ಸಾಯಲಿಲ್ಲ, ಯಾರು ಸತ್ತೋದವರು ಎಲ್ಲರೂ ನಂಬಿದವರೆಲ್ಲ ಸತ್ತರು ಜೊತೆಗೆ. ಆದರೆ ವಿಷ್ಣು ನಂಬಿದವರು ಸಾಯೋದಿಲ್ಲ. ಮತ್ತೆ ಅಷ್ಟರ ಮಟ್ಟಿಗೆ ನಂಬಿದವರು ಅಷ್ಟೇ ಇಲ್ಲ, ನಂಬಿದವರು ಶಿಷ್ಯರು. ಆಚಾರ್ಯ ಬಗ್ಗೆ ಹೇಳ್ತಾರೆ, ಆನಂದ ತೀರ್ಥ ಭಗವದ್ ಬೋಧನೆಂಬ ಬಿಂಬಂ ಹೇಳಿದ್ರಲ್ಲ, ವಿದ್ಯಾಸುಧಾ ವಿತತ ಕಾಂತಿ ಸುಕಾಂತಿ ಕಾಂತಂ ಯಪ್ಪೈಕ್ಷತಾತ್ರ ಅವತಾಪ ಶಮಾಯ ತೇಲಂ ಕಿಂ ತದ್ದಾಸದಾಸ್ಯಮಪಿ ಕಿಂ ನ ದದಾತಿ ಪುಂಸಃ. ಆಚಾರ್ಯ ಶಿಷ್ಯರು ಎಷ್ಟೋ ದೂರ ಇದ್ದೇವೆ ಹೇಳಿದ್ರೆ ಲಾಸ್ಟ್ ಬೋಗಿ ಕೂಡ ಏನಾಗುತ್ತೆ, ಎಷ್ಟು ಲಾಸ್ಟ್ ಬೋಗಿ ಯಾರು ಕರೆಕ್ಟ್ ಆಗಲೇಬೇಕಲ್ಲ. ಇಲ್ದವ್ರು ಟ್ರೈನೇ ಅಲ್ಲ, ಟ್ರೈನ್ ಅಂದಮೇಲೆ ಎಲ್ಲೇ ಇದ್ರು ಕೂಡ ಏನದು ಹೋಗ್ಲೇಬೇಕು. ಅದೇ ಸ್ಪೀಡ್ ಮತ್ತೆ ಎರಡು ಉಳ್ಕೊಂಡ್ಬಿಟ್ಟು ಇದು ಬೀಳೋದಿಲ್ಲ, ಮತ್ತೆ ಅದೇ ಜೊತೆಯಲ್ಲೇ ಹೋಗ್ತಾರೆ. ಇಂಜನೇ ಇಲ್ಲ ಅದಕ್ಕೆ, ಮುಂದಿದೆ ಇಂಜನ್. ಆದ್ದರಿಂದ ದೇವ್ರ ಹಿಂದೆ ಅದು ಸರಿಯಾಗಿ ಹೊಂದಿರ್ತದೆ. ಎಷ್ಟು ದೂರ ಇದ್ರೂ ಕೂಡ ಏನಾಗುತ್ತದ, ಲಿಂಕ್ ಆಯ್ತು ಅಂದ್ರೆ ಬಂದರು ಅಂತ. ಅದಕ್ಕೆ ತದ್ದಾಸ ದಾಸ್ಯಮಪಿ, ಅವರ ದಾಸರ ಆದ್ರೂ ಸಹ ಕನಕದಾಸ ಹೇಳ್ತಾರೆ, ನಿನ್ನ ದಾಸರ ಮನೆಯ ದಾಸಿಯರ ಮಗ ನಾನು ಅಂತ. ಅಂದರೆ ನಾವು ಕ್ಲೇಮ್ ಮಾಡೋದಕ್ಕೆ ಅವ್ರ ವಂಶಸ್ಥರು ಎಷ್ಟೋ ಜನ ಹಿಂದೆ ಜ್ಞಾನಿಗಳಾಗಿದ್ದಾರೆ. ಅವ್ರ ವಂಶದವ್ರಿಗೆ ಅವ್ರು ಇರ್ತಾರೆ. ಈಗ ಅಂಥ ವಂಶದವರು ಅಂತ ಹೇಳ್ಕೊತಾರೆ. ಅವ್ರಿಗೆ ಗೌರವ ಸಿಗುತ್ತೆ, ಸ್ವಲ್ಪ ಗೌರವ ಸಿಗುತ್ತೆ. ಅವ್ರು ಉಳಿಸ್ಕೋಬೇಕಷ್ಟೇ, ಅದನ್ನ ಉಳಿಸ್ಕೊಂಡ್ರೆ ಭಾರಿ ಮರ್ಯಾದೆ ಸಿಗುತ್ತೆ. ಹಾಂ ಹೌದು ಬಂದರು. ಹಾಂ ಯಾರಿಗೆ ಅಲ್ಲಿ ಮಾಡ್ತಾರೆ, ಇಲ್ಲಿ ತೊಗೊಂಡು ಏನು ಮಾಡ್ತಾರೆ ಯಥಾ ಪ್ರಕಾರ ಅಲ್ಲಿ ಮನೆ ಮಾಡ್ತಾರೆ. ಆಚಾರ್ಯ ಅದಕ್ಕೆ ಅಡ್ವಾಂಟೇಜ್. ಆಚಾರ್ಯ ಪವನ ಸ್ಮಾಕಂ, ಆಚಾರ್ಯ ಪಾಸ್ ತೋರಿಸ್ಬೇಕಷ್ಟೇ ನೀವು. ಆಚಾರ್ಯ ಪವನ ಸ್ಮಾಕ ತೋರಿಸ್ಬೇಕಾಗ ಸುಮ್ಮನೆ ಅದ್ರ ಅಲ್ಲಿ ಹೋದಾಗ ಹೇಳಿದ್ರೆ ಕೇಳಲ್ಲ. ಇಲ್ಲಿ ಮಾಡಿಕೊಂಡಿರ್ಬೇಕು ಅದನ್ನೆಲ್ಲ. ಅಲ್ಲಿ ಚಾನ್ಸ್ ಇಲ್ಲ. ಎಕ್ಸಾಮ್ ಹಾಲ್ ಬಿಟ್ಟು ಹೋದ್ಮೇಲೆ ಮತ್ತೆ ಬರೆಯಾಗಿಲ್ಲ ನೀವು. ಈ ದೇಹ ಬಿಟ್ಟ ಮೇಲೆ ಮತ್ತೆ ಮಾಡೋಂಗಿಲ್ಲ. ಮತ್ತೆ ಇನ್ನೊಂದು ದೇಹ ಸಿಗೋವರೆಗೂ ಸಾಧನೆ ಮಾಡೋಕ್ಕೆ ಬರೋದಿಲ್ಲ, ಮುಗಿದೋಯ್ತು. ಇದಿಷ್ಟದೇ ಅನುಭವಿಸ್ಬೇಕೆ ಹೊರತು ಬೇರೆ ಇಲ್ಲ. ಗೊತ್ತಾಯ್ತಾ, ಭಾಳ ಇಂಪಾರ್ಟೆಂಟ್ ಅದು. ಈ ಕೋಡು ಹೋಗೋದ ಮುನ್ನ ಕೋಟೆ ರಕ್ಷಿಸಬೇಕು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನ ಬಾರದೆ. ಬಿಟ್ಟು ಹೋದ್ಮೇಲೆ ಮತ್ತೆ ಚಾನ್ಸ್ ಇಲ್ಲ. ಇನ್ನೊಂದು ದೇಹ ಹುಟ್ಟೋವರೆಗೂ ಕೂಡ ಏನು ಮಾಡೋಂಗಿಲ್ಲ ಅವರು, ಮತ್ತೆ ಸಾಧನೆಗೆ ಅವಕಾಶ ಇಲ್ಲ. ರಿಪೇರಿ ಮಾಡೋ ಪೇಪರ್ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಸೆಪ್ಟೆಂಬರ್ ಇನ್ನೊಂದು ಪರೀಕ್ಷೆ ಅಲ್ಲಿ ಹೋಗಿ ಬರೆಯಾಗಿಲ್ಲ. ಇಸ್ಕೊಂಡು ಬರ್ಕೊಡ್ತೀವಿ ಅಂದರೆ ಒಪ್ಪೋದಿಲ್ಲ. ಅದು ಹ್ಯಾಂಡ್ ಓವರ್ ಮಾಡಿ ಆಯ್ತಲ್ಲ, ಮತ್ತೆ ಮುಗೀತು. ಹಾಂ, ಅದಕ್ಕೆ ಅಷ್ಟು ಹುಷಾರ ಸಾಧನೆ ಮಾಡಿ. ನನಗೆ ಗೊತ್ತಿಲ್ಲ, ಆದ್ದರಿಂದ ಕೇರ್ಲೆಸ್ ಆಗಿರ್ತಾರೆ. ಹಾಂ ಅದಕ್ಕೆ ಮುಂದೆ ಏನೀಗ. ಹೌದು ಅದೇ ಹೇಳಿದ ಉಳಿದ ದೇವತೆಗಳ ಒಂದು ಲಿಮಿಟೇಷನ್ ಅದು. ಆ ರುಜುಗಳಿರೋ ಪರ್ಫೆಕ್ಷನ್ ಅವ್ರಿಗೆ ಇರೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಅವಳಿಗೇನೋ ಒಂಚೂರು ಕೂತಿರೋದು.
ಅದು ಅವ್ರ ಲಿಮಿಟೇಷನ್ ತೋರಿಸುತ್ತೆ. ಆಮೇಲೆ ಅರ್ಥ ಆಗುತ್ತೆ ಆ ವಿಷಯ ಬೇರೆ. ಆಮೇಲೆ ಗೊತ್ತಾಯ್ತು ಆ ವಿಚಾರ ಸರಿನೇ. ಗೊತ್ತಾಗ್ಲಿಲ್ಲ ಅಷ್ಟೇ, ಎಂದೂ ಗೊತ್ತಾಗ್ಲಿಲ್ಲ. ನಮಗೆ ಗೊತ್ತಾಗಿದೆ, ಯಾವುದೂ ಗೊತ್ತಾಗಲ್ವಾ? ಆಚಾರ್ಯ ಹೇಳಿದ ನಮ್ಗೆ ಯಾಕೆ ಗೊತ್ತಾಯ್ತು, ಆಮೇಲೆ ಗೊತ್ತಾಗಿದೆ. ಆ ಕಾಲಕ್ಕೆ ಗೊತ್ತಾಗ್ಲಿಲ್ಲ ಅಷ್ಟೇ. ಯಾವಾಗಲೂ ಗೊತ್ತಾಗ್ಲಿಲ್ಲ ಕೊನೆಯವರೆಗೂ ಅಂತ ಅರ್ಥ ಅಲ್ಲ. ಆ ಇನ್ಸಿಡೆಂಟ್ ಮುಗಿದಿದ್ದಾಗವರೆಗೂ ಗೊತ್ತಿರಲಿಲ್ಲ ಅಷ್ಟೇ. ಆಮೇಲೆಲ್ಲ ಗೊತ್ತಾಯ್ತು. ಹನುಮಂತ ರಾಮಾಯಣ ಹೇಳ್ತಾರೆ ಅಂತ ಬರುತ್ತೆ, ಮುಂದೆ ಬರುತ್ತೆ ಇಲ್ಲೇನೆ. ಅವ್ರು ಕೇಳಲೇಬೇಕಲ್ಲ, ರಾಮಾಯಣ ಕೇಳಿದಾಗ ಅವ್ರು ಸರಿ ಹೇಳೇ ಹೇಳ್ತಾರೆ, ಅರ್ಥ ಹಾಗೆ ಆಗ. ಎಕ್ಸಾಮ್ ಮುಗಿದಾಗ ಗೊತ್ತಾದ್ರೆ ಏನು ಉಪಯೋಗ? ಆ ಕಾಲಕ್ಕೆ ಗೊತ್ತಾಗ್ತದೆ. ಮನೆ ಮುಂದೆ ನೋಡ್ತಾರೆ ಪುಸ್ತಕ ಕರೆಕ್ಟ್ ಆನ್ಸರು, ತಪ್ಪು ಕರೆಕ್ಟರ್ ಖುಷಿ ಆಗುತ್ತೆ, ತಪ್ಪಾದರೆ ಓದಕ್ಕೆ. ತದಾಮೃತಾನ್ ರಾಘವ ಆನಿನಾಯ ಯಮಕ್ಷಯಾದ್ದೇವಗಣಂಶ್ಚ ಸರ್ವಶಃ ಸಮನ್ವಜಾನಾತ್ ಪಿತರಂಜ ತತ್ರ ಸಮಾಗತಂ ಗಂತುಮಿಯೇಷ ಚಾಥ ವಿಭೀಷಣೇನಾರ್ಪಿತಮಾರುರೋಹ ಸಪುಷ್ಪಕಂ ತತ್ಸಹಿತಃ ಸ ವಾನರಃ ಪುರೀಂ ಜಗಾಮಾಶು ನಿಜಾಮಯೋಧ್ಯಾಂ ಪುರೋ ಹನುಮಂತಮಥೋ ನ್ಯಯೋಜಯತೆ. ವಿಭೀಷಣೇನ ಅರ್ಪಿತಂ ಆರುರೋಹ ಸಹ ಪುಷ್ಪಕಂ ತತ್ಸಹಿತಃ ಸವಾನರಃ ಪುರೀಂ ಜಗಾಮ ಆಶು ನಿಜಾಂ ಅಯೋಧ್ಯಾಂ ಪುರಃ ಹನುಮಂತಂ ಅಥೋ ನ್ಯಯೋಜಯತೆ. ವಿಭೀಷಣೇನ ಅರ್ಪಿತಂ ಆರುರೋಹ ಸಹ ಪುಷ್ಪಕಂ. ವಿಭೀಷಣ ಏನು ಮಾಡ್ದ? ವೆಹಿಕಲ್ ಈಗ ರಾಮದೇವ್ರು ತಗೋತಾ ಇಲ್ಲ ಅದನ್ನ, ಯಾಕೆ? ಕುಬೇರಂದು ಅದನ್ನು ಇವರು ಸೊತ್ತಾದ್ರಿಂದ ಅದಿಲ್ಲ. ವಿಭೀಷಣ ದಯವಿಟ್ಟು ಸ್ವೀಕಾರ ಮಾಡಬೇಕಿದ್ರೆ ಉಪಯೋಗಿಸಿ ವಾಪಸ್ ಕಳಿಸಿದ್ರಾಯ್ತು, ಈ ಬೇಡ ಅನ್ಬಾರ್ದು ಅಂತ ಹೇಳ್ತಾರೆ, ತಗೊಳ್ತಾರೆ. ಅದಕ್ಕೆ ಅರ್ಪಿತಂ ಅಂತ ಹೇಳಿದ್ದಾರೆ. ಆರುರೋಹ ಸಪುಷ್ಪಕಂ ಅರ್ಪಿತ ರಾಮದೇವ್ ಪೂರ್ತಿ ತಗೊಳ್ಳೋದಿಲ್ಲ, ಅಯೋಧ್ಯೆಗೆ ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ ಅಷ್ಟೇ ಹೊರತು ಇಟ್ಕೊಳ್ಳೋದಿಲ್ಲ. ಅದು ಇನ್ನೊಬ್ಬರು ಸೊತ್ತು ಏನಾಗಬಾರ್ದು, ಅದಿಸೊಳಕ್ಕೆ ಹೋಗಬಾರ್ದು. ಅವರೇ ಕೊಡೋದು ಬೇರೆ. ಕೆಲವ್ರು ಕೊಡೋ ರೈಟ್ ಇಲ್ಲ, ಕೆಲವೊಂದು ಕೊಡಬಹುದು. ಕೆಲವು ವಂಶ ಪಾರಂಪರ್ಯ ಬಂದಿದ್ರು ಕೊಡ್ಲಿಕ್ಕೆ ಬರೋದಿಲ್ಲ. ಕುಲದೇವರದ್ದು ಇಟ್ಕೊಂಡು ಪ್ರತಿ ಪೂಜೆ ಮಾಡ್ತಿರ್ತಾರೆ, ಯಾರು ಕೇಳಿದ್ರು ಕೊಡ್ಲಿಕ್ಕೆ ಬರೋದಿಲ್ಲ. ಯಾತಕ್ಕೆ? ಅದು ಅವ್ರ ಕುಲಕ್ಕೆ ಸೇರಿದ್ದಾದ್ರಿಂದ ಅದನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ವಂಶ ಪಾರಂಪರ್ಯ ಬಂದಿರೋದನ್ನ ರಾಮದೇವ್ ಕೊಡೋ ಅಧಿಕಾರವೂ ಇಲ್ಲ. ಕೆಲಸದ ಇಸ್ಕೊಳ್ಳೋಕೆ ಹೋಗಬಾರ್ದು. ಯಾರೋ ಕೊಡ್ಲಿಕ್ಕೆ ಬಂದ್ರೆ ನೀವು ರೈಟ್ ಇಲ್ಲ ಕೊಡಬೇಡಿ ಅಂತಲೇ ಹೇಳಬೇಕದು. ಇಸ್ಕೊಂಡು ನಾವು ತಪ್ಪಿತಸ್ಥರಾಗ್ತೇವೆ, ಗೊತ್ತಾಯ್ತಾ? ಕೊಡೋ ಅಧಿಕಾರ ಅವ್ರಿಗಿಲ್ಲ. ಅದೇ ರೀತಿಯಲ್ಲಿ ಪುಷ್ಪಕ ಈಗ ತೊಗೊಂಡೋದ್ರು ವಾಪಸ್ ಕಳಿಸ್ತಾರೆ ನಾವೇ. ಪ್ರತಿಯೊಂದನ್ನು ಅದಕ್ಕೆ ರಾಮಾಯಣ ಕೇಳಿ ಏನಾಗತ್ತೆ ನಮಗಾಗ ಪೂರ್ತಿ ಬದುಕಬೇಕು. ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣ. ಪ್ರತಿಯೊಂದು ಸರ್ತಿ ಕೂಡ ನಾವು ಭಾರಿ ದೊಡ್ಡವನಾಗಿ ಇತೊಳಗೆ ಬರೋದಿಲ್ಲ. ಅವ್ರವ್ರ ಸತ್ತು ಅವ್ರಿಗೆ ಸೇರಿತ್ತು. ವಿಭೀಷಣೇನಾರ್ಪಿತ ಮಾರುರೋಹ ಸ ಪುಷ್ಪಕಂ ತತ್ಸಹಿತ ಸವಾನರಃ ಸಹಿತಃ ಸವಾನರಃ ಪುರೀಂ ಜಗಾಮ ಆಶು. ಇದು ಆ ಪುಷ್ಪಕ ವೈಶಿಷ್ಟ್ಯ ಹೇಳಿದ್ದಾರೆ ಈಗಾಗಲೇ. ಅಷ್ಟು ಜನ ಕೋಟಿಗಟ್ಟಲೆ ಜನ ಕೂತರು ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಬರ್ತಿತ್ತು. ಕೋಟಿಗಟ್ಟಲೆ ಜನ ಕೂತರು, ಒಬ್ರು ಕೂತರು ಅಷ್ಟೇ. ಒಬ್ಬರೇ ಕೂತರು ಇಷ್ಟೇ ಬಂದು ಯಾವಾಗಲೂ ಕೂಡ ಏನಿರ್ತಿತ್ತು ಅದು ನೋಡೋದಕ್ಕೆ ಸುಮ್ಮನೆ ವೇಸ್ಟ್ ಜಾಗ, ಇಷ್ಟೆಲ್ಲ ಜಾಗ ಇದೆ ಅಂತ ಆಗಲ್ಲ. ಬಸ್ನಲ್ಲಿ ಒಬ್ಬರೇ ಕೂತ್ರೆ ಯಾಕೆ ಕಾಣುತ್ತೆ? ಬಸ್ನಲ್ಲಿ ಅಸಹ್ಯ ಕಾಣುತ್ತೆ. ಇಲ್ಲಿ ಹಾಗಲ್ಲ, ಅಷ್ಟಕ್ಕೆ ಅಡ್ಜಸ್ಟ್ ಆಗೋದು, ದೊಡ್ಡದಾಗ್ತಿತ್ತು. ಹೀಗಾಗ್ತಿತ್ತು. ರಮದೇವ್ರು ಕೊಟ್ಟಿದ್ದು ಬಂದಮೇಲೆ ಅವರು ಎಂಥವ್ರು ಅವರು ಜಗತ್ ಸೃಷ್ಟಿ ಮಾಡೋರಿಗೆ ಇದೆಲ್ಲ ಯಾವ ಲೆಕ್ಕ? ಸ್ಪೆಷಲ್ ಅಂತ ವಿಮಾನ ಮಾಡ್ಲಿಕ್ಕೆ ಇವತ್ತಿಗೂ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ವರ್ಣನೆ ಮಾಡಿದ್ರೆ ಮೊದಲ ದಿನಲ್ಲ ಆಗಿತ್ತು ಗೊತ್ತಾ? ಒಳಗೆ ಬಿಸಿ ಇಲ್ಲ, ತಣ್ಣಗೆ ಇಲ್ಲ, ಎ ಸಿ ಫುಲ್ ಅರೇಂಜ್ಮೆಂಟ್. ಅದು ಅಂತ ಇನ್ನೊಂದು ಯಾರು ಮಾಡಿಲ್ಲ. ಏನದು ಫುಲ್ ಪ್ರೂಫ್. ಅದು ಏನು ಮಾಡಿದ್ರೆ ಅದು ಡೆಸ್ಟ್ರಾಯ್ ಆಗೋದಿಲ್ಲ. ಅದಕ್ಕೆ ಪೈಲಟೇ ಬೇಡ, ಕೂತ್ಕೊಂಡು ಎಲ್ಲಿಗೆ ಹೋಗ್ಬೇಕಾದ್ರೆ ಹೋಗ್ಬಿಡುತ್ತೆ ಅಷ್ಟೇ. ಪೈಲಟ್ ಬೇಡ, ಯಾರೂ ಬೇಡ, ಆಕ್ಸಿಡೆಂಟ್ ಆಗೋದಿಲ್ಲ, ಬೇಡ, ಏನೇನೂ ಇಲ್ಲ. ಅದಕ್ಕೆ 100% ಸೇಫ್. ಅದು ಗೊತ್ತಾ? ಪಾರ್ಕಿಂಗ್ ಜಾಗ ಚಿಕ್ಕದಲ್ಲೇ ಜಾಗ ಬರ್ಬೋದು. ಜಾಗ ಎಲ್ಲ ಎಂಥ ಚಿಕ್ಕ ಮನೆಯಲ್ಲೂ ಇಟ್ಕೋಬೋದು, ಅದನ್ನ ದೊಡ್ಡ ಜಾಗದಲ್ಲೇ ಇಟ್ಕೋಬೋದು ಬೇಕಾದ್ರೆ. ಹಾಂ ಹಾಂ ಏನು ಇಟ್ಕೊಂಡಿದ್ರು? ಇಲ್ಲ, ಹಾಗೇನೆ ಹೇಳಿಲ್ಲ. ಆ ವಿಷಯ ಹೇಳಿಲ್ಲ. ಪುಷ್ಪದಷ್ಟು ಲೈಟ್ ಆಗ್ಲಿಕ್ಕೂ ಬರ್ತಿತ್ತು, ಹೂ ಇದ್ದಾಗ್ಲಕ್ಕ. ಅದು ಅಷ್ಟು ಹಗುರ, ಅಷ್ಟು ಫಾಸ್ಟು, ಅಷ್ಟು ಚಿಕ್ಕದು, ಅಷ್ಟು ದೊಡ್ಡದು, ಹೇಗೆ ಬೇಕಾದ್ರೆ ಶೇಪ್ ತಗೋತಿತ್ತು. ಆ ಅರ್ಥದಲ್ಲಿ ಬಹಳ ಅಪೂರ್ವ ಪುಷ್ಪ. ಹೌದೌದು, ಆ ಕೊಟ್ಟಾಗ ಹೇಗಿತ್ತು ಅಂತ ಹೇಳ್ತಾರೆ, ಆರಂಭದಲ್ಲೇ ಹೇಳಿದ್ದಾರೆ. ಅದು ಆಶ್ಚರ್ಯ ನಿಜ. ಇವತ್ತು ಜನ ಏನು ಮಾಡ್ತೀವಿ, ಇದನ್ನೆಲ್ಲ ಒಪ್ಪೋದಿಲ್ಲ. ಇದೊಂದು ಈ ಸದ್ಯ ಸುಮ್ಮನೆ ಕೂತ್ರೆ ಮಾತಾಡೋದಿಲ್ಲ ಈಗ ಅದ್ರ ಬಗ್ಗೆ. 100 ವರ್ಷ ಅಂತ ಯಾರೋ ಸೇರಿಸಿದ್ದಾರೆ ಶುರು ಮಾಡ್ತಾರೆ. ಆಮೇಲೆ ಮೊದಲು ವಿಮಾನ ಗೊತ್ತೇ ಇದ್ದಿಲ್ಲ, ಆದ್ದರಿಂದ ಯಾರೋ ಇಂಟರ್ಪುಲೇಟ್ ಮಾಡಿದ್ದಾರೆ ಶುರು ಮಾಡ್ತಾರೆ. ಇದು ಮೋಸ. ಇವತ್ತು ನಮಗೆ ಗೊತ್ತಿದೆ ಈಗಾಗಲೇ. ವಿಮಾನ ಮುಂದೆ ಎಷ್ಟು ದಿವಸ ಆಯಿತು ನಮಗೆ ಗೊತ್ತಿದೆ ಈಗ. ಅದ್ರ ಬಗ್ಗೆ ಎಷ್ಟು ಬದಲು ವರ್ಣನೆ ಮಾಡಿದ್ದಾರೆ ಅಂದರೆ ಈಗಾಗಲೇ ಸಾವಿರಾರು ವರ್ಷದ ಹಿಂದಿನ ರಾಮಾಯಣದ ಪ್ರತಿಯಲ್ಲಿ ಸಿಗುತ್ತೆ ಅಂದಮೇಲೆ ಅದು ಇಂಟರ್ಪೊಲೇಷನ್ ಆಗೋ ಚಾನ್ಸೇ ಈಗ. ಆ ಟೆಕ್ನಾಲಜಿ ಇತ್ತು ಅಂತ ಆಯ್ತಲ್ಲ. ಎಷ್ಟು ಕಾಂಟ್ರಡಿಕ್ಷನ್ ನೋಡಿ. ಶಿಲಾಯುಗದಲ್ಲಿ ಜನ ಇದ್ರು ಅಂತ ಇವ್ರು ಹೇಳ್ತಾರೆ, ಸೈನ್ಸು ಉಲ್ಟಾ ಪಟ್ಟು ಹೇಳ್ತಾರೆ ರಾಮಾಯಣ. ಇದು ಯೋಚನೆ ಮಾಡ್ಲಿಕ್ಕೂ ಕೂಡ ಏನು ಬೇಕು ಹೋಗಲಿ. ಇಂಥ ವಿಮಾನ ಇತ್ತು, ಯೋಚನೆ ಮಾಡೋಕ್ಕಾದ್ರೂ ಸಾಧ್ಯ ಇದೆಯಾ? ಬೇಡ, ಕವಿ ಕಲ್ಪನೆ ಅಂತ ತಿಳ್ಕೊಂಬಿಡಿ. ಇಂಥ ಕಲ್ಪನೆ ಮಾಡ್ಲಿಕ್ಕೆ ಆಗುತ್ತಾ? ಯೋಚನೆ ಮಾಡಿ. ಯಾರು ಕಲ್ಪನೆ ಯಾವಾಗ ಬರುತ್ತೆ? ಅದು ಅಷ್ಟು ವಿಷಯ ನಮಗೆ ಗೊತ್ತಿರಬೇಕು, ಇಲ್ಲ ನಾವು ತಿಳ್ಕೊಂಡಿರ್ಬೇಕು. ಮಾಡೋ ಶಕ್ತಿ ನಮ್ಗೆ ಇರಬೇಕು, ಒಂದು ಮಾಡಿದ್ದು ನೋಡಿರ್ಬೇಕು ಒಂದು ಕಡೆ. ಇದನ್ನೆಲ್ಲ ಓದಿದಾಗ ನಮ್ಗೆ ಏನು ಅನಿಸುತ್ತೆ? ಸೈನ್ಸಿನ ಇತ್ತೀಚಿನ ಹೇಳಿಕೆಗಳೆಲ್ಲ ಏನವು ಊಹಾಪೋಹಗಳ ಹೊರತು ಯಾವುದು ಸತ್ಯ ಅಲ್ಲ.
ನಿಜವಾಗ್ಲೂ ಕೂಡ ಅಡ್ವಾನ್ಸ್ಡ್ ಏಜ್ ಹಿಂದಿತ್ತು, ಇದಕ್ಕಿಂತ ತುಂಬ ಅಡ್ವಾನ್ಸ್ಡ್ ಇತ್ತು. ಅವ್ರು ಹಾಗೆ ಇದೇ ಆಗಿರೋದು ಅಂತ ಹೇಳೋದು, ಹಿಂದೆಂದೂ ಆಗಿರಲಿಲ್ಲ ಅಂತ ಹೇಳ್ತಾರೆ, ತಪ್ಪದು. ಆಗಿದ್ಕೊಂಡು ಫೈನ್ ಡೇ ಏನಾಯ್ತು, ಅದು ಯುಗ ಬದಲಾದ ಚೇಂಜ್ ಆಗ್ತಾ ಬಂದು. ಇದು ಕೂಡ ಅಷ್ಟು ಎಸ್ ಹೇಳಕ್ಕೆ ಬರೋದಿಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಯಾವ ರೀತಿ ಫಾರ್ ಬೆಟರ್ ಕೆಲವು ವಾಪಸ್ ಹೋಗುತ್ತೆ. ಅದಾಗಲೇಬೇಕು ಅಂತ ಹೇಳ್ತಾರೆ. ಇದೇ ಸ್ಪೀಡಲ್ಲಿ ಹೋದರೆ ಭಾರಿ ಡೇಂಜರ್ ಇದೆ, ಕೆಲವೆಲ್ಲ ವಾಪಸ್ ಹೋಗುತ್ತೆ ಅಂತ ಹೇಳ್ತಾರೆ. ಅಥೋ ಗಿರೇರಾನ್ ತಸಾಮೃತಾನ್ ರಾಘವ ಆನೇನಾಯ. ಈಗ ಆದಷ್ಟು ಫಾಸ್ಟ್ ಮಾಡೋಣ, ಯಾಕೆ ಗೊತ್ತಾ, ಮತ್ತೆ ಲಾಕ್ಡೌನ್ ಆದರೂ ಆಶ್ಚರ್ಯ ಇಲ್ಲ. ಯಾಕೆ ದಿವಸಕ್ಕೆ ಡಬಲ್ ಆಗ್ತಾ ಇದೆ. 3-4 ದಿವಸದಲ್ಲಿ ಭಾರಿ ಜಾಸ್ತಿ ಆಗಿದೆ, ಗೊತ್ತಾಯ್ತಾ. ಎನಿ ಟೈಮ್ ಲಾಕ್ಡೌನ್ ಆಗ್ಬೋದು. ಮತ್ತೆ ರಾಮಾಯಣ ಅವರ ಮುಗಿಸ್ಬೇಡ, ಅದೇ ರಾಮಾಯಣ ಆಗಬಾರ್ದು. ಅದರಿಂದ ಆದಷ್ಟು ಬೇಗ ಮುಗಿಸ್ಬಿಟ್ಟು ಸರಿ ಹೋಗೋದು. ಸ ಪುರೀಂ ಜಗಾಮಾಶು ನಿಜಾಂ ಅಯೋಧ್ಯಾಂ ಪುರೋ ಹನುಮಂತ ಮಥೋ ನ್ಯಯೋಜಯತೆ. ಹುಷಾರಾಗಿರ್ಬೇಕಷ್ಟೇ ಎಲ್ಲರೂ, ಲೈಟ ತೊಗೊಳಕ್ಕೆ ಹೋಗ್ಬಾರ್ದು. ಅದು ಇದರಲ್ಲಿ ಒಮಿಕ್ರಾನ್ ಡೆತ್ ಇಲ್ಲ ಅಂತ, ಡೆತ್ ಶುರುವಾಗಿದೆ ಈಗಾಗಲೇ. ಬೇರೆ ದೇಶದಲ್ಲೂ ಸಾಕಷ್ಟು ಸತ್ತಿದ್ದಾರೆ, ಇಂಡಿಯಾದಲ್ಲೂ ಶುರುವಾಗಿದೆ. ಆದ್ದರಿಂದ ಅದು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಭರತ್ ಅಷ್ಟೊತ್ತಿಗೆ ಏನಾಗಿತ್ತು, ಹನುಮಂತರಿಗೆ ಬೇಗ ಹೋಗು ನೀನು, ನಾನು ಬಂದೆ ಭರತನ ಹೇಳು ಅಂತ ಕಳಿಸ್ತಾರೆ. ಈಗ ಭರತನ ಮಾತು ಕೊಟ್ಟಿದ್ದಾರೆ, ಯುಗುಣತ ಶರದಾಂ ಸಪ್ತಕೆ ತ್ವಭ್ಯತೀತೆ ಅಂತ ಹೇಳಿ. ಅದಕ್ಕೆ ಲೆಕ್ಕ ಇಟ್ಕೊಂಡಿದ್ದಾರೆ, ಅದು ಭರತ ಬಿಟ್ಟಿಲ್ಲ, ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡಿದ್ದಾನೆ. ಬರಲಿಲ್ಲ, ಇನ್ನು ಬರೋದಿಲ್ಲ ಅಂತ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಅಗ್ನಿ ಪ್ರವೇಶ ಮಾತು ಹೇಳಿದ್ನಲ್ಲ, ಋತವು ವಿಪದನಮ್ಮ ಅಂತ ಹೇಳಿದ್ದ, ಬೆಂಕಿಯಲ್ಲಿ ಹಾರ್ತೇನೆ ಅಂತೇಳಿ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾನೆ ಆಗ್ಲೇ. ಅದಕ್ಕೆ ಗುರುದ್ವಾರ ಯಾರು ಕಳಿಸಿದ್ರೆ ಹೋದ್ಮೇಲೆ ಹಾರಿದ ಮೇಲೆ ಹೋಗ್ತಿದ್ರು ಅಷ್ಟೇ. ಅದಕ್ಕೆ ಹನುಮಂತ ಹೋಗಲಿ ಅಷ್ಟೇ. 100 ಯೋಜನೆ ಇಲ್ಲ, ಈಗ ತುಂಬ ಜಾಸ್ತಿ ಇದೆ. ಅಲ್ಲಿಂದ ಬರ್ಬೇಕೀಗ, ಅಲ್ಲಿಂದ ಬರ್ತಾರೆ. ಹನುಮಂತ ಬಂದು ಹನುಮಂತ ಮಥೋನೆ ಯೋಜಯ ದದರ್ಶ ಚಾಸೌ ಭರತಂ ಹುತಾಶನಂ ಪ್ರವೇಷ್ಟು ಕಾಮಂ ಜಗದೀಶ್ವರಸ್ಯ ಅದರ್ಶನಾತ್ತಂ ವಿನಿವಾರ್ಯ ರಾಮಂ ಸಮಾಗತಂಚಾಸ್ಯ ಶಶಂಸ ಮಾರುತಿ. ದದರ್ಶ ಚ ಅಸೌ ಭರತಂ ಹುತಾಶನಂ ಪ್ರವೇಷ್ಟು ಕಾಮಂ ಜಗದೀಶ್ವರಸ್ಯ ಅದರ್ಶನ ತಂ ವಿನಿವಾರ್ಯ ರಾಮಂ ಸಮಾಗತಂ ಚ ಅಸ್ಯ ಶಶಂಸ ಮಾರುತಿ. ಅಸೌ ಆ ಹನುಮಂತ ಭರತಂ ದದರ್ಶ, ಭರತನ್ ನೋಡಿದ. ಭರತ ಏನ್ ಮಾಡ್ತಿದ್ದಾನೆ, ಕೃತಾಶನಂ ಪ್ರವೇಷ್ಟು ಕಾಮಂ, ಕೃತಾಶನ ಅಗ್ನಿಯನ್ನು ಪ್ರವೇಶ ಮಾಡಕ್ಕೆ ತಯಾರಾಗ್ತಿದ್ದಾನೆ. ಆಗ್ಲೇನೆ ಪ್ರಶ್ನೆ ಆಗ್ತಾ ಇದ್ದಾನೆ, ಇನ್ನಾರು ಬಿದ್ಬಿಡೋದಂತೆ 1 2 3 ಮಾಡ್ತಾ ಇದ್ದಾನೆ. ಜಗದೀಶ್ವರಸ್ಯ ಅದರ್ಶನ, ಯಾತಕ್ಕೆ ರಾಮ ಕಾಣಲಿಲ್ಲ, ಬದುಕೇನು ಪ್ರಯೋಜನ, ಅದು ಗುರಿ ನೋಡಿ ಹೇಗಿದೆ, ಅದು ಸಾಧನೆಯಿಂದ. ದೇವರು ಕಾಣಲಿಲ್ಲ ಏನು ಉಪಯೋಗ, ಶ್ರೀರಮಣ ತವಚರಣ ಬದುಕುವುದೇ ಹಾಗೆನ್ನೋ ಪರಮ ಪಾಪಿ. ಬಹಳ ಸಾಧನೆ ಯಾರೋ ಹೊಡುತ್ತಾರೆ ಬಂದು, ಏನು ಸಾಧನೆ ತಗೊಂಡು ಏನು ಮಾಡಬೇಕು, ದೇವರೇ ಕಂಡಿಲ್ಲ, ಏನಾಗಿಲ್ಲ ಸಾಧನೆಯನ್ನು ಆಗಿಲ್ಲ ಅಂತ ಅರ್ಥ. ದೇವರು ಕಾಣೋವರೆಗೂ ಏನಲ್ಲ, ಅಪ್ರೋಷ ಜ್ಞಾನ ಬರೋವರೆಗೂ ನಮ್ಮ ಸಾಧನೆ ಆಗಿಲ್ಲ ಅಂತ ಅರ್ಥ, ಗೊತ್ತಾಯ್ತಾ. ಬರದೇ ಹೋದ್ರೆ ಎಷ್ಟೇ ದೊಡ್ಡ ಸಾಧನೆ, ಲೋಕ ದೃಷ್ಟಿ ಭಾರಿ ದೊಡ್ಡದಿರ್ಬೋದು, ಶಾಸ್ತ್ರ ದೃಷ್ಟಿಯಲ್ಲಿ ಏನಲ್ಲ ಅದು. ಏನೋ ಪ್ರಿಪರೇಟರಿ ಫಸ್ಟ್ ರ್ಯಾಂಕ್ ತೊಗೊಂಡು ಏನು ಮಾಡ್ತೀರಿ, ಮಿಡ್ ಟರ್ಮ್ ಫಸ್ಟ್ ರ್ಯಾಂಕ್ ಉಪಯೋಗ ಇಲ್ಲ. ಎಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ಅವನು ಅಲ್ಲಿ ಬರಬೇಕು, ಅಲ್ಲಿ ಪಾಸ್ ಆಗಬೇಕು. ಎಲ್ಲ ಇಲ್ಲಿ ಮಾಡಿದ್ರೆ ಅಲ್ಲಿ ಡುಬ್ಕಿ ಹೊಡೆದ್ಬಿಟ್ರೆ ಉಪಯೋಗ ಏನಿಲ್ಲ. ತುಂಬ ಜನ ಗೊತ್ತಿಲ್ಲ, ಭಾರಿ ಅಹಂಕಾರ ಪಡ್ತಾರೆ. ಕಾರಣ ಇಲ್ಲ ಅಹಂಕಾರ ಪಡಲಿಕ್ಕೆ, ಯಾರು ನೋವೇರ್ ನಿಯರ್ ಅಪ್ರೋಕ್ಷ ಜ್ಞಾನ, ಗೊತ್ತಾಯ್ತಾ. ಅಪ್ರೋಕ್ಷ ಜ್ಞಾನಿಗಳಿಗೂ ಏನಿರಲ್ಲ, ಅಹಂಕಾರ ಇರೋದಿಲ್ಲ. ಅವಾಗ ಇನ್ನೂ ಪ್ರಾರಬ್ಧ ಇರುತ್ತೆ, ಕಳ್ಕೊಂಡು ಯೋಚನೆ ಮಾಡ್ತಾರೆ ಇದ್ದವರು. ಇಷ್ಟೆಲ್ಲ ಇರಬೇಕಾದ್ರೆ ಇವರೆಲ್ಲ ಯಾತು ಏನಿಲ್ದಾನೆ ಅಹಂಕಾರ ಪಟ್ಟರೆ ಅದು ಏನು ಓದಿಲ್ಲ ಅಂತ ಅರ್ಥ. ಓದಿಲ್ಲ ಅಲ್ಲ, ಓದದೇ ಇದ್ದವ್ರು ಎಷ್ಟೋ ವಾಸಿ ಕರೆಪಕ್ಷ. ಯಾಕೆ ಏನು ಗೊತ್ತಿದೆ ಅವರಿಗೆ, ನಾವು ಓದಿಲ್ಲ ಅಂತಾರು ಗೊತ್ತಿದೆ, ಗೊತ್ತಾ. ಏನು ಓದೋ ಚಾನ್ಸ್ ಇದೆ ಮುಂದೆ. ಓದಿ ಆಯಿತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ರೆ ಭಾಳ ತಪ್ಪು. ಓದಿ ಆಗೋ ಸಾಧ್ಯತೆಯೇ ಇಲ್ಲ ಎಂದು ತಿಳ್ಕೊಳ್ಳೇಬಾರದು. ಪುರೀಂ ಜಗಾಮಾಶು ನಿಜಾಮ್ ಅಯೋಧ್ಯಾಂ, ಅಲ್ಲಿ ಅಯೋಧ್ಯೆಗೆ ಬಂದರು. ಹನುಮಂತ ನೋಡಿದ್ದು ತಮ್ಮ ಸಮಾರ ಅದನ್ನೇ ಹೇಳ್ತಾರೆ. ಭರತ ಹೇಗಿದ್ದ ಅಂದರೆ ವಿಷ್ಣು ತೀರ್ಥ ವರ್ಣನೆ ಮಾಡ್ತಾರೆ. ನ ಜಘಾಸ ನ ಸುಶ್ವಾಪ ನ ಜಹಾಸ ಸ ಧೀರಧೀಹಿ ಸಮಯಾರ್ಥಿ ಸ್ಮರನ್ ಜ್ಯೇಷ್ಠಂ ಗೊತ್ತಾ. ರಾಮಂ ರಾಮಾನುಜೋ ಯಥ ಸಂಗರಾಮಣ ಬರೆದಿದ್ದಾರೆ ಅವರು, ಇದರಲ್ಲಿ ಬರೀತಾರೆ. ಭರತ ಹೇಗಿದ್ದ ಅಂದರೆ ವಿಷ್ಣು ತೀರ್ಥರಿದ್ದಾಗಿದ್ದ, ವಿಷ್ಣು ತೀರ್ಥ ಆಗಿದ್ದು ಭರತ ಇದ್ದಾಗಿದ್ರು ಅಂತ ಹೇಳಿದ್ರು. ಅಣ್ಣ ಬರಬೇಕು ಮಧ್ವಾಚಾರ್ಯ ಬರ್ತೀನಿ ಅಂತ ಸನ್ಯಾಸ ಕೊಡಲಿಕ್ಕೆ ಬಂದಿಲ್ಲ, ಏನು ಊಟತಿ ಎಲ್ಲ ಬಿಟ್ಬಿಟ್ಟದ್ದು, ಬರಬೇಕು ಸನ್ಯಾಸ ಕೊಡಬೇಕು. ಅಷ್ಟು ಮಲಗಿಲ್ಲ, ನಜಹಾಸ ಏನಿಲ್ಲ, ಬಂದಿಲ್ಲ. ಹೇಗೆ ಭರತ ಇದ್ದಾಗಿದ್ರು ಅಂತ ಹೇಳ್ತಾರೆ. ಭರತ ಇದ್ದಾಗಿದ್ರು. ನಾವು ಅವ್ರಿಗೆ ವಿಷ್ಣು ತೀರ್ಥರ ಕಥೆ ಹೇಳ್ಬೇಕಾದ್ರೆ ಹಾಗೆ ಹೇಳಬೇಕು, ಭರತರ ಕಥೆ ಹೇಳ್ಬೇಕಾದ್ರೆ ವಿಷ್ಣು ತೀರ್ಥ ಇದ್ದಾಗಿದ್ರು ಅಂತ ಹೇಳೋದು. ಹಾಗೆ ಅದಕ್ಕೆ ಅಲ್ಲಿ ರಾಮರು ಬಂದ, ಇಲ್ಲಿ ಆಚಾರ್ಯರು ಬಂದು, ಆ ರೀತಿ ಕಾಯ್ಬೇಕು ದೇವ್ರನ್ನ ಅಷ್ಟೇ ಹೊರತು ಯಾಕಾರು ಬಂದು ಸ್ತೋತ್ರ ಮಾಡಿ ತಷ್ಟು ಬದೇ ಬಿಡೋದು ಅಂತ ಕೇಳಿದರೆ ಯಾರೋ ಹೇಳಿದ್ರು ಬರ್ತಾರೆ ಅಂತೇಳಿ. ಎಷ್ಟು ಬಂದು ಮೋಟಕ್ಕೆ ಬರ್ಬೇಕಾದ್ರೆ ಬರೋದು ಸದ್ಯಕ್ಕೆ ಬರೋದಿಲ್ಲ, ಅವ್ರು ಭಾಳ ಕಮಿಟ್ಮೆಂಟ್ ಇದೆ, ಇನ್ನು ಮೆಚೂರ್ ಆಗಿಲ್ಲ, ಎಫ್ಟಿಗಳು ಮೆಚೂರ್ ಆಗಿಲ್ಲ, ಅದಾಗಿಲ್ಲ ಕೂತ್ಬಿಟ್ಟು ಏನು ಮಾಡ್ಬೇಕಾಗ. ಅದು ಮೂರ್ಖತನ, ಭಾಳ ತಪ್ಪು. ಆ ದೃಷ್ಟಿ ತಮಾಷೆಗೆ ಹೇಳ್ತಾರೆ. ಯಾರೋ ಒಬ್ಬ ಗಂಟೆಗೆ ಮೋಟ ಆಯಿತು, ಹೊರಟ್ಬಿಟ್ಟ, ಹೆಂಡ್ತಿರ್ ಕರೆದಪ್ಪ ಅಂತೇಳಿ ಒಲೆ ಮೇಲೆ ಹಾಲಿಟ್ಟಿದ್ದು ಇಳಿಸ್ಬಿಡ್ತೀನಿ ಅಂತ ಹೋದ್ರು. ಅವ್ರು ಹೊತ್ತಿಗೆ ಹೋಗಿ ಆಗಿತ್ತು ಹಾಗೆ. ಅಂದರೆ ಹೇಗೆ ಎಳೆಯುತ್ತೆ ಅಂತ ಕೇಳಿದರೆ ಅದು ಒಳಗೆ ಅಲ್ಲಿ ಹೋಗ್ಬಿಟ್ಟಿದ್ದೆ ಸತಿ ವಾಪಸ್. ಆ ಟೈಮ್ ಅದು ಯಾವ ಗುರಿಗೋಸ್ಕರ ಮಾಡ್ತೇವೋ
ಅದಕ್ಕೆ ಮತ್ತೆ ತಡಿ ಅಂದ್ರೆ ಅರ್ಥ ಏನದಕ್ಕೀಗ ಅಲ್ಲೇನು ಗುರಿ ಅದು ಎಷ್ಟು ಚೆನ್ನಾಗಿದೆ ಅದು. ಅದಕ್ಕೆ ಹಕರ್ಷಣಾತ್ ಜಗದೀಶ್ವರಸ್ಯ ವಿನಿವಾರ್ಯ ವಿನಿವಾರ್ಯ ಓ ಹೇಳಬೇಡ ರಾಮಂ ಸಮಾಗತಂಚಾಸ್ಯ ರಾಮ ಬಂದ ಅಂತ ಹೇಳಿದ ತಕ್ಷಣ ಭಾರಿ ಖುಷಿಯಾಗಿ ಹೊರಳಾಡಿಬಿಡ್ತಾರೆ ಭರತ. ನಾನು ಎಷ್ಟೋ ದುಃಖದಿಂದ ಹೊರಡ್ತಿದ್ದ ಆನಂದ ಹೊರಡಿಬಿಡ್ತಾರೆ. ಒಂದೇ ಬಿಟ್ಟ ರಾಮ, ನನ್ನ ಮಾತು ಕೇಳೇ ಬಿಟ್ಟ, ನಡೆಸೇ ಬಿಟ್ಟ, ಅಷ್ಟು ಖುಷಿ ಪಡ್ತಾರೆ. ಶಶಂಶ ಮಾರುತಿ ತಡೆದು ತಡೆದು ನಿವಾರಿಸಿ ವಿನಿವಾರಿಸಿ ಇನ್ನೂ ಜಾಸ್ತಿ ತಡೆದು ಅಂತ. ಅಲ್ಲಿ ಹನುಮಂತ ಹೇಳೋದು ಕೂಡ ಹಾಗೇನೆ, ಆಗತೋ ರಾಮ ಬಂದ ರಾಮ, ರಾಮ ಬಂದ ಅಲ್ಲ ಲೇಟ್ ಆಗ್ತದೆ, ಬಂದ ರಾಮ ಅಂತ ಹೇಳಿದ ತಕ್ಷಣ ನೋಡ್ತಾನೆ. ಅಷ್ಟು ಆಶ್ಚರ್ಯ ಆಯ್ತು ಹನುಮಂತ. ಆಗ ಮಾತ್ರ ಯಾರು ಎಲ್ಲ ಹನುಮಂತರ ಬಗ್ಗೆ ಹೇಳ್ತಾನೆ. ಆಮೇಲೆ ಭರತ ಡೌಟ್ ಬಂತಂದಾಗ, ನೋಡು ನೀನು ಕಪಿ, ನನ್ನ ಕಪಿ ಚೇಷ್ಟೆ ಮಾಡಬೇಡ, ರಾಮ ನಿಜವಾಗ್ಲೂ ಬಂದಂತ ಕೇಳ್ತಾರೆ ಮತ್ತೆ. ಯಾಕೆ ಏನು ಹೇಳಿಬಿಡೋದ್ರ ನಾನು ಸಾಯಬಾರ್ದು ಹೇಳ್ತಿದ್ದೆ, ಮತ್ತೆ ನಿಜವಾಗ್ಲೂ ಹೇಳಿದ್ದೆ ಸರಿಯಾಗಿ ಹೇಳಿದ್ದೇವೆ ಅಂತ ಕೇಳ್ತಾರೆ. ಅಷ್ಟು ನಂಬಿಕೆ ಇರುತ್ತೆ. ಯಾಕೆ ಅಷ್ಟು ದೊಡ್ಡ ರಾಮ ತನ್ನ ಮಾತು ಕೇಳಿ ಬಂದ. ಇದು ಬಹಳ ಮುಖ್ಯ. ನಾವು ಮಾಡೋ ಸ್ತೋತ್ರ ಲೆಕ್ಕನೇ ಇಲ್ಲ. ದೇವರ ಯೋಗ್ಯತೆಗೆ ಏನದು ಆಲ್ಮೋಸ್ಟ್ 10-0. ಆ ಮಾತು ಕೇಳಿ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಭಾರಿ ದೊಡ್ಡವ್ರ ಮನೆ ಬಂದರೆ ಆಶ್ಚರ್ಯ ಆಗಿಬಿಡುತ್ತೆ. ಅಂಥ ಹೊತ್ತಿನಲ್ಲಿ ರಾಮದ ಬಂದ ಅಂದ್ರೆ ನಂಬಲೆಕ್ಕ ನಾನು ನಂಬಿಸ್ತಾನೆ. ಶಶಂಸ ಮಾರುತಿ ಶ್ರುತ್ವಾ ಪ್ರಮೋದೋರುಭರಸ್ಸ ತೇನ ಸಹೈವ ಪೌರೈ ಸಹಿತಸ್ಸ ಮಾತೃಕಃ ಶತ್ರುಘ್ನಯುಕ್ತೋ ಸಮೇತ್ಯ ರಾಘವಂ ನನಾಮ ಬಾಷ್ಪಾಕುಲ ಲೋಚನಾನನಃ. ಶ್ರುತ್ವಾ ಪ್ರಮೋದ ಉರುಹರಃ ಪ್ರಮೋದೋರುಹರಃ ಸಹ ತೇನ ಸಹ ಏವ ಪೌರೈಃ ಸಹಿತಃ ಸಮಾತೃಕಃ ಶತ್ರುಘ್ನಯುಕ್ತಃ ಅಭಿಸಮೇತ್ಯ ರಾಘವಂ ನನಾಮ ಬಾಷ್ಪಾಕುಲ ಲೋಚನಾನನಃ. ಶ್ರುತ್ವಾ ಪ್ರಮೋದೋರುಹರಃ ಪ್ರಮಾದ ಅಪೋಸಿಟ್ ಅದು. ಪ್ರಮೋದ ಉರುಭರಃ ಆನಂದದ ಭರ, ಆನಂದದ ಪ್ರವಾಹದಿದ್ದಾನೆ. ಸತೇನ ಸಹೈವ ಪೌರೈಹಿ ಆಗ ಹೇಳ್ತಾನೆ, ದಯವಿಟ್ಟು ನಿಂತ್ಕೋಬೇಕು, ನಾನು ಸ್ವಾಗತ ಮಾಡೋಕ್ಕೆ ನೀನೇ ಸರಿ ಅಂತ ಹೇಳ್ತಾನೆ. ಯಾಕೆ ರಾಮನ ಅಷ್ಟು ಸೇವೆ ಮಾಡಿದ ವ್ಯಕ್ತಿ ನೀನೇನೆ, ನಿನ್ನ ಗೈಡೆನ್ಸಲ್ಲಿ ರಾಮನ ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾನೆ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನೇ ಆಗಬೇಕು. ಭರತ ಸದ್ಯ ಅಣ್ಣ ರಾಮ ಆದರೂ ಕೂಡ ನನಗಿಂತ ಹೆಚ್ಚು ಕ್ಲೋಸ್ ಇರೋದು ನೀನೇ ಅಂತ ಹೇಳ್ತಾರೆ. ವಾಯುದೇವರೇ ಹೆಚ್ಚು ಕ್ಲೋಸ್ ಇರೋದು. ಆದ್ದರಿಂದ ಸಮಾತೃಕ ಅದಕ್ಕೆ ಅಲ್ಲಿ ಬರೀತಾರೆ ನೋಡಿ. ತೇನ ಸಹೈವ ಹನುಮಂತನ ಜೊತೆಗೇನೆ ಪೌರೈಹಿ ಸಹಿತ ಸಮಾತೃಕ ತನ್ನ ತಾಯಿಂದ್ರ ಸಮೇತ ಪಟ್ಟಣೀರ ಸಮೇತ ಭರತ ರಾಮದೇವರನ್ನ ಸ್ವಾಗತ ಮಾಡ್ತಾನೆ. ಸಮಾತೃಕ ಕೈಕೇಯನ್ನು ಬಂದಿದ್ದಾಳೆ. ಇತ್ತೀಚೆಗೆ ಪುಸ್ತಕ ಬರೆದರೆ ಅಂತ ಹೇಳಿದ್ದಾರೆ, ಉತ್ತರಾಖಂಡ ಎಲ್ಲ ಸತ್ತೋಗ್ಬಿಟ್ಟಿರ್ತಾರೆ ಅಷ್ಟು ದಿಬ್ಬವತ್ತು ಎಲ್ಲರೂ ಕೂಡ. ಏನೇನೋ ಕಥೆಗಳು ಅಲ್ಲಿ ಸೋಚಿದ್ದಾರೆ. ಯಾಕೆ ಬೇಕಾವೆಲ್ಲ? ಅದರಿಂದ ಏನು ದೊಡ್ಡ ಸಾಧನೆ ಮಾಡಿದಾಗಾಯ್ತಪ್ಪ ಇರೋದನ್ನು ತೆಗೆದು ಏನಿಲ್ಲ. ಕೈ ಪಶ್ಚಾತ್ ನಿಜವಾಗ್ಲೂ ಕೂಡ ಇದೇ ರೀತಿ ನಡೆಯುತ್ತೆ. ಸುರುಚಿ ಬೈದಿರ್ತಾಳಲ್ಲ ಧ್ರುವನನ್ನ, ದೇವ್ರನ್ನ ಕಂಡು ಬರ್ತಾನೆ, ಸ್ವಾಗತ ಮಾಡಿ ಸುರುಚಿನೂ ಬಂದಿರ್ತಾಳೆ. ಭಗವದ್ಭಕ್ತ ದೇವ್ರನ್ನ ಕಂಡವನು ಸ್ವಾಗತ ಮಾಡಲಿಕ್ಕೇನೆ ದ್ವೇಷ ಬಿಟ್ಟು ಮಲತಾಯಿ ಬಂದಿರಬೇಕಾದ್ರೆ ಸಾಕ್ಷಾತ್ ರಾಮ ಬಂದಾಗ ಕೈಗೆ ಸಾತ್ವಿಕಳಾದ್ದರಿಂದ ಅದಕ್ಕೆ ಬಂದಿರೋ ಬುದ್ಧಿ ಕೆಟ್ಟೋಗಿತ್ತು. ಸ್ವಾಗತ ಮಾಡ್ತಾಳೆ. ಮಾರುತಿ ಕೃತ್ವಾ ಶತ್ರುಘ್ನಯುಕ್ತ ಅಭಿಸಮೇತ್ಯ ಶತ್ರುಘ್ನ ಭರತ ಜೊತೆಗಿದ್ದಾರೆ. ರಾಘವಂ ನನಾಮ ಬಾಷ್ಪಾಕುಲ ಲೋಚನಾನನಃ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದೆ. ಅರ್ಜುನ ಯುದ್ಧ ಮಾಡ್ಲಿಕ್ಕಾಗೋದಿಲ್ಲ ಅಂತ ಅಶ್ರುಪೂರ್ಣ ಹಾಕೋಲೆ ಕ್ಷಣಂ. ಇಲ್ಲಿ ಆನಂದ ಅಂದರೆ ಆನಂದಕ್ಕೂ ಕಣ್ಣೀರು ಬರುತ್ತೆ, ದುಃಖಕ್ಕೂ ಕಣ್ಣೀರು ಬರುತ್ತೆ. ಆನಂದ ಮಾತಾಡೋದಕ್ಕೆ ಅಲ್ಲೂ ಆಗಲ್ಲ ಇಲ್ಲೂ ಆಗೋದಿಲ್ಲ. ಆದರೆ ವ್ಯತ್ಯಾಸ ಎಷ್ಟೇ, ಅದು ಆನಂದ ಇದು ವ್ಯತ್ಯಾಸ. ಇದು ತಣ್ಣಗಿರುತ್ತೆ, ಅದು ಬಿಸಿ ಇರುತ್ತೆ ಅಂತ ತೋರಿಸ್ತಾರೆ. ರೋಚನ ಉತ್ಥಾಪ್ಯತಂ ರಘುಪತಿ ಸಸ್ವಜೇ ಪ್ರಣಯಾನ್ವಿತಃ ಶತ್ರುಘ್ನಂಚ ತದನ್ನೇಷು ಪ್ರತಿಪೇದೆ ಯಥಾವಯಃ. ಉತ್ಥಾಪ್ಯತಂ ಸಾಕ್ಷಾತ್ ನಮಸ್ಕಾರ ಮಾಡಿದ ಭರತ. ಉತ್ಥಾಪ್ಯತಂ ರಘುಪತಿ ಸಸ್ವಜೇ ಪ್ರಣಯಾನ್ವಿತಃ ರಘುಪತಿ ಶ್ರೀರಾಮ ಅವರನ್ನ ಪ್ರಣಯಾನ್ವಿತ ಪ್ರೀತಿಯಿಂದ ಕುಡಿದವನಾಗಿ ಸಸ್ವಜೇ ಆಲಿಂಗನ ಮಾಡಿಕೊಂಡ. ಶತ್ರುಘ್ನಂಚ ತದನ್ನೇಷು ಪ್ರತಿಪೇದೆ ಯಥಾವಯ ಶತ್ರುಘ್ನ ನಮಸ್ಕಾರ ಮಾಡಿದ, ಅವನನ್ನು ಆಲಿಂಗನ ಮಾಡಿಕೊಂಡ. ಅನಂತರ ಯಥಾವಯ ಪ್ರತಿಪೇದೆ ಅವ್ರ ವಯಸ್ಸಿಗೆ ತಕ್ಕಂತೆ ಗೌರವ ಕೊಟ್ಟ. ಉಪಲಕ್ಷಣ ಅದು ಯಥಾವಯ. ಯುಕ್ತಂ ಬಂಧುರ್ವಯ ಕರ್ಮ ವಿದ್ಯಾಚೈವತು ಪಂಚಮಂ. ಅವ್ರ ಯೋಗ್ಯತೆ ತಕ್ಕಂತೆ ರಾಮದೇವ್ ಕೆಲವರು ಆಲಿಂಗನ ಮಾಡಿಕೊಂಡ್ರು, ಕೆಲವರನ್ನ ಹಾಗೆ ಮಾಡಿದ್ರು, ದೂರಿಂದ ಕೈ ಎತ್ತಿದ್ರು. ಯಾಕೆ? ಅವರ ಯೋಗ್ಯತೆ ತಕ್ಕಂತೆ ಅನುಗ್ರಹ ಮಾಡಿದರು. ಪುರೀಂ ಪ್ರವಿಶ್ಯ ಮುನಿಭಿಃ ಸಾಮ್ರಾಜ್ಯೇ ಚಾಭಿಷೇಚಿತಃ ಯಥೋಚಿತಂಚ ಸಮ್ಮಾನ್ಯ ಸರ್ವಾನಾಹೇದಮೀಶ್ವರಃ. ಪುರಂ ಪ್ರವಿಶ್ಯ ಮುನಿಭಿಃ ಸಾಮ್ರಾಜ್ಯೇ ಚ ಅಭಿಷೇಚಿತಃ. ಪಟ್ಟಣ ಪ್ರವೇಶ ಮಾಡಿದ್ದಾಯಿತು, ಪಟ್ಟಾಭಿಷೇಕವಾಯಿತು. ಮುನಿಗಳೆಲ್ಲ ನಿಂತು ಮಾಡಿಸಿದರು, ವಸಿಷ್ಠಾದಿ ಮುನಿಗಳೆಲ್ಲ ನಿಂತು ಪಟ್ಟಾಭಿಷೇಕವನ್ನು ಮಾಡಿಸಿದರು. ಯಥೋಚಿತಂಚ ಸಮ್ಮಾನ್ಯ ಎಲ್ಲರಿಗೂ ರಾಮದೇವರು ಏನು ಮಾಡಿದರು? ಸನ್ಮಾನ ಮಾಡಿದರು. ಯಾರಿಗೆ? ಕಪಿಗಳೆಲ್ಲ ಹಿಂದೆ ಸೇವೆ ಮಾಡಿದಾರಲ್ಲ, ಎಲ್ಲರಿಗೂ ಸನ್ಮಾನ ಮಾಡಿದರು. ಸರ್ವಾನಾಹ ಇದಮೀಶ್ವರ
ಎಲ್ಲರನ್ನೂ ಕೂಡ ಕುರಿತು ರಾಮದೇವರು ಮಾತಾಡ್ತಾರೆ. ಬಹಳ ಮುಖ್ಯವಾದ ಮಾತು, ರಾಮದೇವ್ರ ಬಾಯಲ್ಲೇ ಬರ್ತಕ್ಕಂಥ ಅಪೂರ್ವವಾದ ವಿಚಾರಗಳಿವೆ. ಸರ್ವೈಃ ಭವದ್ಭಿಃ ಸುಕೃತಂ ವಿಧಾಯ ದೇಹಂ ಮನೋವಾಕ್ ಸಹಿತಂ ಮದೀಯಂ ಏತಾವದೇವಾಖಿಲ ಸದ್ವಿಧೇಯಂ ಯತ್ಕಾಯ ವಾಕ್ಚಿತ್ತ ಭವಂ ಮದರ್ಚನಂ. ಸರ್ವೈಃ ಭವದ್ಭಿಃ ಸುಕೃತಂ ವಿಧಾಯ, ನೀವೆಲ್ಲ ಕೂಡ ಏನು ಮಾಡಿದ್ದೀರಿ? ಸುಕೃತಂ, ನಿಮ್ಮ ದೇಹ ಸಾರ್ಥಕ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಕಪಿಗಳೆಲ್ಲ ಏನು ಮಾಡಿದ್ದಾರೆ? ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಬದುಕಬೇಕು. ವಿಷ್ಣು ರಾಮನೇ, ರಾಮ ಪ್ರೀತ್ಯರ್ಥ ಬದುಕಿದ್ದೀರಿ, ಭಾಳ ಸಂತೋಷ. ಹೇಗೆ ಮಾಡಿದ್ದೀರಿ ಸೇವೆ ನೀವೀಗ? ಮನೋವಾಕ್ ಸಹಿತಂ ಮದೀಯಂ, ದೇಹಂ ಮನೋವಾಕ್ ಸಹಿತಂ, ದೇಹ ಕಾಯ ಮನೋವಾಕ್, ಕಾಯೇನ ವಾಚ ಮನಸೇಂದ್ರಿಯ ಇರುವ ಅದು ತ್ರಿಕರಣದಿಂದಲೂ ಸೇವೆ ಮಾಡಿದ್ದೀರಿ. ಏನೋ ಮಾಡ್ಕೊಂಡು ಯಾರು ಒಬ್ಬರು ಕೂಡ ಯಾವ ಸ್ಥಳದಲ್ಲೂ ಏನು ಮಾಡ್ಕೊಂಡಿಲ್ಲ, ರಾಮ ನಂಬ್ಕೊಂಡು ಬಂದು ಕೆಟ್ಟು ಹೋಗ್ಬಿಟ್ಟು ಒಬ್ಬರು ಅಂದ್ಕೊಂಡಿಲ್ಲ. ಎಷ್ಟೊಂದು ಕೆಲಸ ಆಯಿತು ಬಿಟ್ಟು ಬಂದು ಅಂದ್ಕೊಳ್ಳಿಲ್ಲ, ಉತ್ಸಾಹದಿಂದ ಮಾಡಿದ್ದಾರೆ. ಅದು ಬಿದ್ದು ಇದಾದ್ರು ಹೇಳ್ಬೇಕಾದ್ರೆ ಅಷ್ಟು ಖುಷಿಯಿಂದ ಮೇಲೆ ಕೆದ್ದಿದ್ದಾರೆ. ಚೆನ್ನಾಗಿ ಮಾಡಿದ್ದೀರಿ. ಏತಾವದೇವ ಅಖಿಲ ಸದ್ವಿಧೇಯಂ, ಇವೇನು ಮಾಡಿದ್ದೀರಲ್ಲ ಸಕಲ ಸಜ್ಜನರು ಮಾಡಬೇಕಾದ ಕೆಲಸ ಇದೆ. ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂತಲೇ ಬದುಕಬೇಕು, ಇಲ್ದೋದ್ರೆ ಬದುಕಲ್ಲ ಅದು. ಮತ್ತು ಯತ್ಕಾಯ ವಾಕ್ ಚಿತ್ತಭವಂ ತದರ್ಚನಂ, ಕಾಯಭವ ವಾಗ್ಭವ ಚಿತ್ತಭವ, ಇದು ಹಾಗೆ ಮನೋವಾಕ್ ಕಾಯ ಮದರ್ಚನಂ, ನಾನು ಆರಾಧನೆ ಮಾಡಿದ್ದೀರಿ, ಭಾರಿ ಸಂತೋಷ. ಕಾಯಿಕವಾದ ಪೂಜೆ, ಮಾನಸಿಕವಾದ ಪೂಜೆ ಮತ್ತು ವಾಚಿಕವಾದ ಪೂಜೆ ಮೂರನ್ನೂ ಮಾಡಿದ್ದೀರಿ. ನಿಮಗೆಲ್ಲ ಏನು ಕೊಡ್ತೀನಿ ಇದಕ್ಕೋಸ್ಕರ? ಮುಕ್ತಿ ಪ್ರದಾನಾತ್ ಪ್ರತಿಕರ್ತೃತಾಮೇ ಸರ್ವಸ್ಯ ಚಾಥೋ ಭವತಾಂ ಭವೇತ ಅನುಮತೋ ನ ಪ್ರತಿಕರ್ತೃತಾ ಸ್ಯಾತ್ ಸ್ವಭಾವಭಕ್ತಸ್ಯ ನಿರೌಪಧಮ್ಮೇ. ಅದಕ್ಕೆ ನಿಮಗೇನು ಮಾಡ್ತೇನೆ ನಾನು? ಮುಕ್ತಿ ಪ್ರದಾನಾತ್ ಪ್ರತಿಕರ್ತೃತಾಮೇ, ನಿಮಗೆಲ್ಲ ಮುಕ್ತಿ ಕೊಟ್ಬಿಡ್ತೇನೆ, ನಿಮ್ಮ ಸೇವೆಗೆ ಫಲ ಕೊಟ್ಟಂತೆ ಆಯ್ತು. ಸರ್ವಸ್ಯ ಚಾಥೋ ಭವತಾಂ ಭವೇತ, ನಿಮ್ಗೆಲ್ಲರಿಗೂ ಕೂಡ ಮುಕ್ತಿ ಕೊಡೋದೇ ನಾನು ಕೊಡ್ತಕ್ಕಂಥ ಅನುಗ್ರಹ, ನಿಮಗೆ ಅದು ಸಾಕು. ಹನುಮತೋನ ಪ್ರತಿಕರ್ತೃತಾ ಸ್ಯಾತ್, ಹನುಮತೋನ ಪ್ರತಿಕರ್ತೃತಾ ಹನುಮಂತನಿಗೆ ಮಾತ್ರ ನಾನು ಪ್ರತಿ ಮಾಡಲಿಕ್ಕೆ ಆಗೋದಿಲ್ಲ. ರಾಮಾಯಣದಲ್ಲಿ ಬರುತ್ತೆ. ನಿಮಗೆಲ್ಲ ಕೂಡ ನಾನು ಮುಕ್ತಿ ಕೊಡ್ತೀನಿ ಬೋದು, ಹನುಮಂತನಿಗೆ ಮಾತ್ರ ಏನೂ ಕೊಡ್ಲಿಕ್ಕೆ ಬರೋದಿಲ್ಲ. ಹನುಮಂತನ ನಾನು ಋಣಿಯಾಗಿರ್ತೇನೆ, ರಾಮದೇವರು ಹೇಳಿದಿರುತ್ತೆ ಋಣಿಯಾಗಿರ್ತೇನೆ. ಋಣಿಯಾಗಿರ್ತೇನೆ ಅಂದ್ರೆ ಏನು? ಪೂರ್ತಿ ಸವಾಸ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಋಣ ಇಟ್ಕೊಂಡಿರ್ತೇನೆ ಅಂದರೆ ಹನುಮಂತ ಋಣ ತೀರ್ಸಕ್ಕೆ ಆಗೋದಿಲ್ಲ ನಾನು. ಯಾಕೆ? ಎಲ್ಲರೂ ಮಾಡಿದ್ದು ಅದೇ ಸೇವೆನೇ. ಆದರೆ ಎಲ್ಲರೂ ಹನುಮಂತ ತಿಂದಿದ್ದ ಸರಿನೇ, ಹನುಮಂತನ ಮನೋಭಾವ ಇತ್ತಲ್ಲ, ಯಾವ ಕ್ಷಣಕ್ಕೂ ಏನು ಬರಲಿಲ್ಲ, ನಾನು ಅಂತ ಬರಲಿಲ್ಲ. ಯಾವ ಕ್ಷಣಕ್ಕೆ ಏನಂತ ನನ್ನದು ಅಂತ ಬರಲಿಲ್ಲ. ಅದು ನಿಜವಾದ ಸೇವೆ. ಸಣ್ಣ ಪುಟ್ಟ ಸೇವೆ ಮಾಡಿದ್ರೆ ಜೋರು ಮಾಡ್ತಾರೆ. ಯಾರೋ ಕಾಣಿಕೆ ಕೊಟ್ಟಿದ್ರು ಅಂತ ಯಾರಿಗೋ, ಅಲ್ಲೇನೋ ಸ್ವಾಮಿಗಳಿಗೆ ಸ್ವಲ್ಪ ದರ್ಶನ ಆಗಿಲ್ಲ, ಸಿಟ್ಟು ಬಂದ, ಎಷ್ಟು ಕಾಣಿಕೆ ಕೊಟ್ಟಿದ್ರು ಗೊತ್ತಿಲ್ಲ ಅಂತ. ಎಷ್ಟೊಂದು ಕಾಣಿಕೆ ಕೊಟ್ಟಿದ್ರು ಗೊತ್ತಾನ, ಅದು ಹೋಯ್ತು. ಎಷ್ಟು ಕೊಟ್ಟಿದ್ದೀವಿ ಮಾತು ವಾಪಸ್ಕೊಳ್ಳಕ್ಕೆ ಹೋದ್ರು, ಇಷ್ಟು ಕೊಡ್ತೀವಿ ತಗೊಂಡೋರು ಅದು ಹೇಳಬಾರ್ದು. ಏನಾಗುತ್ತದೋ ಆ ಮಾತನ್ನು ಮಾಡಿ ಸುಮ್ಮನೆ ಇದ್ದು ಬಿಡ್ಬೇಕು ಅಷ್ಟೇ ಹೊರತಾಗಿ ದೇವರು ಕೊಡಿಸ್ತಾ ನಂದಲ್ಲೇ ಕೊಟ್ಟಾಯಿತು, ಕೃಷ್ಣಾರ್ಪಣ ಅಂದಾಯಿತು ಅಂದಮೇಲೆ ನಮ್ದು ಅಲ್ಲೇ ಅಲ್ಲ. ಫಸ್ಟು ಕೊಟ್ಟಾಗಿದೆ. ಈಗ ಯಾರೋ ಕೇಳ್ತಾರೆ ಯಾವ್ದಾರು ಪುಣ್ಯ ಇದ್ರೆ ಕೊಡಿದ್ರೆ, ಪುಣ್ಯ ಮತ್ತೆ ಇಲ್ಲೇ ಇಲ್ಲ. ಯಾಕೆ? ದೇವ್ರು ಕೃಷ್ಣಾರ್ಪಣ ಒಪ್ಪಿಸಿಯಾಗಿದೆ, ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರಲ್ಲ, ಪುಣ್ಯ ಒಪ್ಪಿಸಿಯಾಗಿದೆ ದೇವರಿಗೆ. ಆದ್ದರಿಂದ ಕೊಡ್ಲಿಕ್ಕೆ ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ಪಾಪ ಇದೇ ತೊಗೊಳಕ್ ತಯಾರಿಲ್ಲ, ಅಷ್ಟೇ. ಪಾಪ ತೊಗೊಳಕ್ಕೆ ತಯಾರಿಲ್ಲ, ಪುಣ್ಯ ನಾವು ಇಟ್ಕೊಂಡೇ ಇಲ್ಲ. ಕೃಷ್ಣಾರ್ಪಣ ಒಪ್ಪಿಸ್ಬಿಟ್ಟಾಗಿದೆ ಅಂತ ಹೇಳ್ತಾರೆ. ಇನ್ವೆಸ್ಟ್ ಮಾಡಿ ಆಯಿತು ಅಂತಾರಲ್ಲ, ಹಾಗೆ ಇನ್ವೆಸ್ಟ್ ಮಾಡಿ ಆಯಿತು ಆದರೆ ಕೊಡಕ್ಕೆ ಬರೋದಿಲ್ಲ. ಸರಿಯಾಗಿ ನೋಡ್ಬೇಕಾದ. ಹನುಮಂತ ಮಾಡಿದ ಸೇವೆಯಲ್ಲಿರೋ ವೈಶಿಷ್ಟ್ಯ, ಅತಿ ಹೆಚ್ಚು ಸೇವೆ ಮಾಡಿದ್ಯಾರು? ಹನುಮಂತ. ಅತಿ ಹೆಚ್ಚು ಅನುಸಾರ ಎರಡೂ ಆಗ್ತಿದೆ. ಅತಿ ಹೆಚ್ಚು ಸೇವೆ ಕ್ವಾಂಟಿಟಿ, ಅತಿ ಭಕ್ತಿಯಿಂದ ಸೇವೆ ಕ್ವಾಲಿಟಿ. ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಎರಡೂ ವಿಧವಾದ ಸೇವೆ ಯಾರಲ್ಲಿತ್ತು? ಹನುಮಂತ. ಉಳಿದವರಲ್ಲಿ ಏನಿತ್ತು? ಕ್ವಾಂಟಿಟಿನೂ ಭಾರಿ ಕಡಿಮೆ. ಸಮುದ್ರ ಹಾರಿದವರೆಲ್ಲ ಅದ್ಯಾವುದು ಮಾಡೇ ಇಲ್ಲ. ಮತ್ತು ಮಧ್ಯೆ ಮಧ್ಯೆ ಏನು ಅನ್ಕೋತಿದ್ರು? ನಾನು ಸ್ವಲ್ಪ ನನ್ನ ರೋಡ್ ಸ್ವಲ್ಪ ಇದೆ ಅಂತ ಹೇಳಿಬಿಟ್ಟು, ಅದಿಲ್ಲ ಇದಕ್ಕೆ. ಎಲ್ಲರೂ ಅಲ್ಲ, ಕೆಲವರು ಯಾರು ಬರ್ತಾ ಇತ್ತು ನನ್ನ ರೋಡ್ ಸ್ವಲ್ಪ ಇದೆ ಅಂತ. ಅಹಂಕಾರ ಯಾವ ಬರುತ್ತೆ ಹೇಳಕ್ಕೆ ಬರೋದಿಲ್ಲ, ಆಗ ಹುಷಾರಾಗಿರ್ಬೇಕು. ಈ ವೈರಸ್ಗಳು ಹೇಳ್ತೀವಲ್ಲ, ವೈರಸ್ ಇಷ್ಟಾದರೂ ವೈರಸ್ ಏನದು? ಮೆಟೀರಿಯಲ್ ಥಿಂಗ್. ಅದು ಮೆಟೀರಿಯಲ್, ನಾನ್ ಮೆಟೀರಿಯಲ್ ಅಲ್ಲ, ಮೆಟೀರಿಯಲ್ಲೇ. ಅದು ಆಬ್ಸ್ಟ್ರಾಕ್ಟ್ ಅಲ್ಲ. ಇವೆಲ್ಲ ಏನು ಆಬ್ಸ್ಟ್ರಾಕ್ಟ್, ಇವೆಲ್ಲ ಕೂಡ ಅಹಂಕಾರ ಮಮಕಾರಗಳು ಏನವು? ಏನು ಹೆಂಗೆ ಬೇಕಾದ್ರೆ ಎಂಟರ್ ಆಗ್ಬೋದು. ತಿಳಿತಾ? ಹೆಂಗೆ ಬರುತ್ತೆ ಅಂತ ಕೇಳಿದ್ರೆ ಹೆಂಗೆ ಬೇಕಾದ್ರೆ ಬರುತ್ತೆ ಅಹಂಕಾರ ಮಮಕಾರಗಳು. ಇವತ್ತು ಬಾಗಿಲು ಹಾಕ್ಕೊಂಡ್ರೆ ಗಾಡಿ ಬರೋದಿಲ್ಲ, ವೈರಸ್ ಬರೋದಿಲ್ವಾ? ಮೈಕ್ರೋವೇವ್ಸೇ ಬರುತ್ತೆ, ಫುಲ್ ಎಲೆಕ್ಟ್ರೋಡ್ ಟಿ ವಿ ಬರುತ್ತೆ ಇಲ್ಲಿ, ಇವರಿಗೆ ರೇಡಿಯೋ ಬರುತ್ತಾ ಇಲ್ವೋ? ಅರ್ಥ ಏನು? ಅದು ಸೂಕ್ಷ್ಮ ಗೋಡೆ ಏರ್ ಟೈಟ್ರು ಕರ್ಕೊಂಡು ಬರುತ್ತೆ. ಇಲ್ಲದ್ರೆ ನಿಮಗೆ ಕೇಳಿಸ್ತದೇ ಇದ್ದಿಲ್ಲ. ನಮಗೀಗ ಕೇಳಿಸುತ್ತೆ ಅಂದರೆ ಏನರ್ಥ? ಅದರೊಳಗೆ ಎಂಟ್ರಿ ಇದೆ ಅದು. ಅರ್ಥ ಆಯ್ತಾ? ಅದಕ್ಕಿಂತ ಸೂಕ್ಷ್ಮ ಯಾರೀಗ? ಇದನ್ನು ಮೆಟೀರಿಯಲ್ ಥಿಂಗ್ಸ್ ಅಷ್ಟೇ. ವೈರಸ್ಗಳು ಅದಕ್ಕಿಂತ ಭಾರಿ ಸೂಕ್ಷ್ಮ. ಆದರೆ ಅದು ಅತಿ ಸೂಕ್ಷ್ಮ ಅಂದರೆ
ಚೇತನಗಳು. ಅದಕ್ಕಿಂತ ವಿಶೇಷವಾಗಿ ಅಹಂಕಾರ ಮಮಕಾರಗಳು ದೈತ್ಯರು, ಅವೆಲ್ಲ ಅಹಂಕಾರ ದೈತ್ಯರವು, ದೈತ್ಯ ಶಕ್ತಿಗಳಾದ್ದರಿಂದ ಯಾವ ರೋಗಕ್ಕಿಂತ ಡೇಂಜರಸ್ ರೋಗಗಳು. ಅದು ಹನುಮಂತನಿಗೆ ಬಂದೇ ಇಲ್ಲ, ಆದ್ದರಿಂದಲೇ ಶ್ರೇಷ್ಠ. ಹನುಮತೋನ ಪ್ರತಿಕರ್ತೃತಾಸ್ಯ ಸ್ವಭಾವಾತ್ ಭಕ್ತಶ್ಚ ಜರೂಪಧಮ್ಮೆ. ರಾಮದೇವರು ಹೇಳಿದ್ರಂತೆ, ನೀನು ಮಾಡಿದ ಒಂದೊಂದು ಉಪಕಾರಕ್ಕೆ ಒಂದು ಪ್ರಾಣ ಕೊಟ್ಬಿಡ್ತೇನೆ. ಒಂದು ಪ್ರಾಣ ಇರೋದೆಷ್ಟು? ಪಂಚಪ್ರಾಣ. ಗೊತ್ತಾಯ್ತಾ? ಶೇಷಸ್ಯ ಚೋಪಕಾರಸ್ಯ ಭವಾಮ ಋಣಿನೋ ವಯಂ. ನೀನು ಮಾಡಿದ ಉಪಕಾರ ತುಂಬ ಜಾಸ್ತಿ ಆದ್ದರಿಂದ ಪ್ರಾಣ ಕೊಟ್ಟರೂ ಸಾಲದು ಅಂತ ಅರ್ಥ. ಅಷ್ಟರ ಮಟ್ಟಿಗೆ ರಾಮದೇವರಿಗೆ ಕೆಲಸನೇ ಇಲ್ಲ. ಆದರೆ ಇದ್ದಿದ್ದ ಸೇವಾ ಭಾವನೆ ಇದೆಯಲ್ಲ, ಭಕ್ತಿ ಇದೆಯಲ್ಲ, ಭಕ್ತಿ ಕಟ್ಟಿದ ಬೆಲೆ ಇದು. ವಸ್ತುವಿಗೆ ಎಷ್ಟು ಮುಖ್ಯನೋ ಅದಕ್ಕಿಂತ ಹಿನ್ನೆಲೆ ಇದೆಯಲ್ಲ, ಅದು ಭಾರಿ ದೊಡ್ಡದು. ವಸ್ತುನ ಕೊಟ್ಟಿರೋ ಬಂಗಾರದ್ದೇ ಕೊಟ್ಟಿರ್ಬೋದು, ಆಧಾರವಿಲ್ಲದ ಅಮೃತಾನ್ನ ಬೇಕೆ ದಾಸರು ಹೇಳ್ತಾರೆ. ಬೇಕು ತಿಂದ್ಕೊಂಡು ಹೋಗಿ ಅಂತಾರೆ, ಎಲ್ಲ ಎದ್ದು ಬಿಡ್ತಾರೆ ತಕ್ಷಣ. ಯಾತಕ್ಕೆ? ಅಷ್ಟು ಕೇಳೋ ನಾವು ಅಂತ ಹೇಳ್ತಾರೆ. ಹಸಿಯಾಗಿದೆ, ಪಾಲನೆ ಕೂತಿದ್ದಾನೆ, ಆಹಾರ ಬೇಕಿದೆ, ಕೆಟ್ಟದಾಗ ಅಂದ ತಕ್ಷಣ ಏನಂತಾರೆ? ಎದ್ದು ದೊಡ್ಡ ಬೇಕಾಗಿಲ್ಲ, ಹೋಗೋದು ಸಂತೃಪ್ತರಾಗಿಲ್ಲ, ಬೇಕಿಲ್ಲ ಅಂತೇಳಿ. ಯಾಕೆ? ಆಧಾರ ಇಲ್ಲ ಅಲ್ಲಿ. ಆದ್ರೆ ಆಧಾರ ಇದೆ, ಅಮೃತಾನ್ನ ಇದೆ. ಎರಡು ಆದಾಗ ಏನು ಮಾಡ್ತಾನಾಗ? ಮಾತಾಡ್ಲಿಕ್ಕೆ ಬಾಯೇ ಬರೋದಿಲ್ಲ, ಹಾಗಿರ್ತಾರೆ. ಎಲ್ಲಿದೆ ಉಪಾಧ ಅಂದ್ರೇನು? ನೆಪ. ನಿರೋಪಾಧ ಬಂದ್ರೇನು? ನೆಪವಿಲ್ಲದೇನೆ ನಾವು ಸಂಕಟ ಪರಿಹಾರಕ್ಕೆ ಮಾಡ್ತೇವೆ, ಅದೆಲ್ಲ ಇಲ್ಲ ಅವರಿಗೆ. ಅದಕ್ಕೆ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭರತೀಂ ಶಾಶ್ವತೀಂ ಆಶುದೇವ ಅಂತ ಭಕ್ತಿ. ಅದಕ್ಕೆ ನಾವು ಕೇಳೋದು, ನೀವು ಆ ಭಕ್ತಿ ನಮಗೆ ಕೊಡಿ ಅಂತೇಳಿ. ಅಂಥ ಭಕ್ತಿ ಮಾಡಿದ್ದೀರಲ್ಲ, ಅದು ನಮಗೆ ತಿಳಿಸ್ಕೊಡಿ. ಇದು ಅವ್ರನ್ನ ಕೇಳೋದು. ಯಾರಿಗೆ ಅತಿ ಹೆಚ್ಚು ಇರುತ್ತಲ್ಲ ಅದನ್ನು ಕೇಳ್ತಾರೆ. ಇವ್ರಿಗೆ ಅತಿ ಭಕ್ತಿಯಿಂದಲೇ ಶಿರೋಬೇಕು. ಅವ್ರಿಗೆ ಭಕ್ತಿ ಅಭಿಮಾನಿ ದೇವತೆ ವಾಯುದೇವರೇ. ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕ ಫಲ ಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯಾಧಿಕ್ಯ ತೇಜಸ್ ಸುಮತಿ ದಮಶಮೇಶು ಅಸ್ಯ ತುಲ್ಯೋ ನ ಕಶ್ಚಿತ್. ಶೇಷೋ ರುದ್ರ ಸುಪರ್ಣೋಪಿ ಗುರುಗುಣ ಸಮಿತೌ ನೋ ಸಹಸ್ರಾಂಶ ತುಲ್ಯಾಃ. ಅಸ್ಯೇತ್ಯಸ್ಮಾನ್ ಮದೈಶಂ ಪದಮಹ ಮಮುನಾ ಸಾರ್ಧಮೇವೋಪಭುಕ್ಷೇ. ನೋಡಿ, ಹನುಮಂತನ ಇದಿಷ್ಟು ಕೂಡ ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಗುರುಗಳು ಹಾಗೆ ಬರೋದು. ಗೊತ್ತಾಯ್ತಾ? ಎಷ್ಟೆಷ್ಟು ಗುಣ ಇದೆ ಹನುಮಂತನಲ್ಲಿ, ರಾಮದೇವರು ಹೇಳ್ತಾರೆ. ಅದಿಷ್ಟು ಒಟ್ಟು ಸಮ್ಮರಿ ಮೂಲ ರಾಮಾಯಣ ಇತ್ತು. ಮದ್ಭಕ್ತೌ ಏನೇನು ಕೂಡ ಹನುಮಂತನಲ್ಲಿದೆ? ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕ ಬಲ ಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯ ಆಧಿಕ್ಯ ತೇಜಸ್ ಸುಮತಿ ಶಮದಮೇಶು. ಇಷ್ಟು ಗುಣಗಳಲ್ಲಿ ಅಸ್ಯ ತುಲ್ಯೋ ನ ಕಶ್ಚಿತ್. ಇದರ ಅರ್ಥನೇ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಕುಮಾನ್ ಕದಾಚಿತ್ ತ್ವಚ ಕಶ್ಚನೈವ. ಅಶೋಕದ ಅರ್ಥನೇ ಇದಿಷ್ಟು ಪೂರ್ತಿ ಬಂದಿರೋದು. ನನ್ನ ಭಕ್ತಿ ಮಾಡೋದರಲ್ಲಿ, ಪೂರ್ಣ ಜ್ಞಾನ ಇರೋದರಲ್ಲಿ, ಅನುಪಧಿಕ ಬಲ, ಉಪಾಧಿ ಇಲ್ಲದೇನೆ ಸಹಜವಾಗಿ ಬಲ, ಪ್ರೋನ್ನತಿ, ಸ್ಥೈರ್ಯ, ಧೈರ್ಯ, ಸ್ವಾಭಾವ್ಯ, ಆಧಿಕ್ಯ, ತೇಜ, ಸುಮತಿ, ದಮ, ಶಮೇಶು ಅಸ್ಯ ತುಲ್ಯೋ ನ ಕಶ್ಚಿತ್. ಹನುಮಂತನ ಸಾಟಿ ಯಾರ್ಯಾರು ಇಲ್ಲವೇ ಇಲ್ಲ. ಶೇಷೋ ರುದ್ರ ಸುಪರ್ಣ ಗುರುಗುಣ ಸಮೇತೌ ನೋ ಸಹಸ್ರಾಂಶ ತುಲ್ಯಾಹ. ಶೇಷದೇವರಿದ್ದಾರೆ, ರುದ್ರದೇವರಿದ್ದಾರೆ, ಗರುಡದೇವರಿದ್ದಾರೆ ಅಂತ ಕೇಳಿದರೆ, ಆದರೆ ಅವರೆಲ್ಲ ಕೂಡ ಗುರುಗುಣ ಸಮಿತವು. ಹನುಮಂತನ ಗುಣ ಏನಿದೆಯಲ್ಲ, ಆ ಗುಣದ ಗುಂಪು ಇದೆಯಲ್ಲ, ಅದು ಇರಬೇಕಾದ್ರೆ ನೋ ಸಹಸ್ರಾಂಶ ತುಲ್ಯಾಹ. ಅವರು ನಾಟ್ ಇವನ್ 1000 ಅಂತ ಹೇಳಿ 1000. ಇದು ಹನುಮಂತ ಕೊಂಡಾಡ್ತಿರೋದು ರಾಮದೇವರು. ಸಹಸ್ರಾಂಶ ತುಲ್ಯಾಹ ಅಸ್ಯ ಇತಿ ಯಸ್ಮಾನ್ ಮೈದೈಶಂ ಪದಮಹ ಮಮುನಾ ಸಾರ್ಧಮೇವೋಪಭುಕ್ಷೇ. ಆದ್ದರಿಂದನೇ ನಾನು ಹನುಮಂತ ಬೇರೆ ಏನು ಕೊಡ್ತೇನೆ ಗೊತ್ತಾ? ಈಗ ಐಶಂ ಪದಂ, ಸಹಭೋಗವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಸಹಭೋಗ ಕೊಡ್ತೇನೆ, ಇದು ಹನುಮಂತನಿಗೆ ಕೊಟ್ಟ ವರ. ಸಾರ್ಧಮೇವ ಉಪಭೋಕ್ಷೆ, ಇದು ಹನುಮಂತ ಮಾಡ್ತೇವೆ ದೊಡ್ಡ ಫಲ. ಆದ್ದರಿಂದ ಅತಿ ಹೆಚ್ಚು ಭಕ್ತಿಗೆ ಅತಿ ಹೆಚ್ಚು ಇದಾದ್ದರಿಂದ ಯಾವುದನ್ನು ಯಾವಾಗಲೂ ಇಂಪ್ರೂವ್ ಮಾಡ್ಕೋಬೇಕು. ಕ್ಷಣ ಕ್ಷಣದಲ್ಲಿ ಭಕ್ತಿ ಹೆಚ್ಚಿಸ್ತೇ ಹೋಗ್ಬೇಕು. ಭಕ್ತಿ ಇಲ್ಲದವ್ರು ಏನು ಮಾಡಿದ್ರು ವ್ಯರ್ಥ. ಅಸ್ಯ ಹೌದು ಹೌದು, ಇನ್ನೂ ಸೇವೆ ಮಾಡಿ, ಇನ್ನೂ ಅದೇ ಕ್ವಾಲಿಟಿ ಸೇವೆ ಮಾಡ್ತಾರೆ. ಮುಗಿದ ಮೇಲೆ ಹೋಗ್ರಿ ಮತ್ತೆ ಬಂದಿರ ಅಂತ ಆ ಥರ ಇಲ್ಲ. ಶುರುವಾದ ಸಮಸ್ಯೆ. ಡಾಕ್ಟ್ರಿಗೆ ಬೇಜಾರಾಗುತ್ತೆ ಎಷ್ಟೋ ಸಲ. ಒಳ್ಳೆ ದುಡ್ಡು ಕೊಟ್ಟು ಒಳ್ಳೆ ಗಿರಾಕಿಯಲ್ಲಿ ತಪ್ಪೇನಿಲ್ಲ, ಮತ್ತೆ ಮತ್ತೆ ಬಂದು ಅದು ಬೋರ್ ಆಗುತ್ತೆ ಅವ್ರಿಗೆ. ಯಾಕೆ? ಮತ್ತೆ ಮತ್ತೆ ಪೀಡಿಸ್ತೀವಿ ಅಂತೇಳಿ. ಅದರ ಹಿಂದೆಂದು ಹನುಮಂತ ಅನ್ಕೊಂಡೇ ಇಲ್ಲ. ಪರ್ಫೆಕ್ಷನ್ ಅದು. ಅದಕ್ಕೆ ಪರ್ಫೆಕ್ಷನ್ ಪೂರ್ಣ ಪ್ರಜ್ಞರು. ಪರಮ ಮೌನಾ ಸಾರ್ಧಮೇವೋಪಭುಕ್ಷೇ ಪೂರ್ವಂ ಜಿಗಾಯ ಭುವನಂ ದಶಕನ್. ಇದಿಷ್ಟು ಕೂಡ ಹೇಳ್ತಾರೆ. ಯಾತಕ್ಕೆ ಹನುಮಂತ ಸೇವೆ ದೊಡ್ಡದು ಯಾತಕ್ಕೆ ಅಂತ ಕೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಿಷ್ಟು ಕೂಡ ಇದು ಸ್ಟೇಟ್ಮೆಂಟ್, ಕಾರಣಗಳೆಲ್ಲ ಕೊಡ್ತಾರೆ ರಾಮದೇವರು. ಅದನ್ನು ನಾಳೆ ನೋಡೋಣ. ಓಂ ಏನು? ಹನುಮ ಭೀಮ ಬಂತು 3 ರೂಪದಲ್ಲಿ. ಹಾಗೆ ಯಾಕೆ ಭೀಮ ರೂಪದಲ್ಲಿ? ಭೀಮನ ಆಲಿಂಗನ ಮಾಡ್ಕೊಂಡಿದ್ದಾರೆ.
ಅಲ್ಲೇ ಭೀಮರು ಹೇಳಿದ್ರು ಜನ ಕೊಲ್ಬೇಕಾದ್ರೆ ಯಾರು ಕೊಲ್ಬೇಕಾದ್ರೂ ಪ್ರೆಸೆನ್ಸ್ ನಾನು ಇರ್ತೇನೆ ಅಂತ ಗೊತ್ತಾಯ್ತಾ. ಅದರಿಂದ ಪೂರ್ತಿ ಹನುಮಂತ ಭೀಮನ ಅಷ್ಟೇ ಕೊಂಡಾಡ್ತಾರೆ. ಇಲ್ಲಿ ಹಾಡಿ ಇದೇ ಮಾತನ್ನು ಹೇಳ್ತಾರೆ. ಇಲ್ಲೇನು ಹೇಳಿದರು ಸಹಸ್ರಾಂಶ ತುಲ್ಯಾಹಾನ ಅಂಥೇಳಿ ಅದೇ ಮಾತನ್ನು ಹೇಳ್ತಾರೆ. ಯತ್ಕಿಂಚಾತ್ಮನೆ ಕಲ್ಯಾಣಂ ಸಂಭಾವಯಿಸಿ ಪಾಂಡವ ಸಹಸ್ರ ಗುಣಮಪ್ಪೇತ ತ್ವಯಿ ಸಹಸ್ರ ಪದ ಇದೆ ನೋಡಿ, ಎರಡು ಕಡೆಯೂ ಸಹಸ್ರ ಪದ ಇದೆ. ನಿನ್ನ ಶಕ್ತಿ ಏನು ಹೇಳಿದ್ದೆ ಈಗ, ಅದಕ್ಕೆ 1000 ಪಟ್ಟು ಜಾಸ್ತಿ ಶಕ್ತಿ ಇದೆ ನನಗೆ ಗೊತ್ತು ಅಂತ ರಾಮದೇವರು ಕೃಷ್ಣ ಹೇಳೋದು. ಅದರಿಂದ ವ್ಯತ್ಯಾಸನೇ ಇಲ್ಲ. ಅದು ಎಸೆ ತ್ರೇಣ್ಯತಾನೆ ವೇದ ವಚನೆ ಮೂರಕ್ಕೂ ಸಮಾನವಾಗಿ ಹೇಳಿ. ತ್ರಿಶ್ವಪ್ಪೇವ ಅವತಾರೇಶು ಅಲ್ಲಿರೋದು ಹಾಗೇನೆ 3 ಅವತಾರಗಳು ಅವರ ಸೇವೆ ಒಂದೇ ರೀತಿಯಾಗಿದೆ. ಅದೇ ಪರ್ಫೆಕ್ಷನ್, ಅದೇ ಕ್ವಾಲಿಟಿ, ಸ್ವಲ್ಪ ಕೂಡ ಬದಲಾವಣೆ ಇಲ್ಲ. ಮಾಡಿಕೊಂಡೆ ಬರ್ತದೆ, ಮಹಾಭಾರತಲ್ಲೇ ಬರೋದು ಮಾಡ್ಕೊಂಡು ಪ್ರಶಂಸ ಅಂತ ಆನಂದ ಮಾಡ್ಕೊತ ಅದು ಬಂದಿದೆ. ಅದೇ ವಾಯುಸ್ಥಿತಿಯಲ್ಲಿ ಅದೇ ಹೈಲೈಟ್ ಮಾಡಿದ್ದು ಏನಂತ ನಿರ್ವೃದ್ಧನ್ ಅತ್ಯಯತ್ತಂ ವಿದರವರ ಜರಾಸಂಧಕಾಯಾಸ್ತೀನ್ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರಯವ ಪಶುಮಿವ ದಮಯನ್ ವಿಷ್ಣುಪಕ್ಷದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲಮಖಭುಜಂ ತರ್ಪಯಾಮಾಸಿತಾಸೌ ತಾವತ್ಯಾಯೋಜಿ ತೃಪ್ತ್ಯ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ. ರಾಜಸೂಯ ಮಾಡ್ದ ಆತ, ಅಶ್ವಮೇಧ ಮಾಡ್ದ. ಆದರೆ ರಾಜಸೂಯ ಅಶ್ವಮೇಧ ಎಷ್ಟು ಸಂತೋಷ ನಿನಗಾಯ್ತಲ್ಲ, ಅದಕ್ಕಿಂತ ಹೆಚ್ಚು ಸಂತೋಷ ಜರಾಸಂಧನ ಕೊಂದಾಗಾಯ್ತು. ಅದು ಕೊಂದಿದ್ದಕ್ಕೆ ಮುಂದೆ ಹಾಗಾಗಿತ್ತು. ಅಂದರೆ ಅವನು ಧರ್ಮರಾಜ ಮಾಡಿದ್ದು ಮುಖ್ಯತರ ಕುತ್ಕೊಂಡ, ದೀಕ್ಷಿತನಾಗಿ ಕುತ್ಕೊಂಡ. ಅದು ಬ್ಯಾಕ್ಗ್ರೌಂಡ್ ಇದ್ದಿದ್ದು ಯಾರ್ದೆಲ್ಲ ಭೀಮಸೇನಿಂದ. ಅದು ಹೆಚ್ಚು ಫಲ ಬಂದಿದ್ದು ಯಾರಿಗೆ? ಹೆಚ್ಚು ಫಲ, ನಿಜವಾದ ಫಲ ಯಾವುದು? ಬ್ರಹ್ಮ ಪದವಿ ಬಂದಿದ್ದು ಭೀಮನಿಗೆ, ಧರ್ಮರಾಜನಿಗೆಲ್ಲ. ಅದರಿಂದ ಕ್ವಾಲಿಟಿ ಭಾರಿ ದೊಡ್ಡ. ತುಂಬ ಸತ್ತ ಬಿಡ್ತಾರೆ ಮಹಾಭಾರತದಲ್ಲಿ. ಆಚಾರ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ಕೋಟ್ ಮಾಡಿದ್ದಾರೆ, ಬೇಕಾಷ್ಟು ನೋಡಿದ್ದೀವಿ ಈಗಾಗಲೇ. ಇನ್ನೂ ಇನ್ನೂ ಬೇಕಾಷ್ಟಿವೆ ಅಂತ ಹೇಳ್ತಾರೆ ಆಚಾರ್ಯ, ಬೇಕಾಷ್ಟು ಸಿಗುತ್ತೆ. ಹಾಂ 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 ಅವ್ರಿಗೆ ಪ್ರಿಯವಾದದ್ದು. ಹಾಂ ಅದು ಸೇವೆನೇ, ಮಾಡೋ ಪ್ರತಿಯೊಂದು ಕೆಲಸನೂ ಸೇವೆ. ಅದಕ್ಕೆ ವಾಕ್ ಅಂತ ಹೇಳಿದ್ರಲ್ಲ, ಬಂದಿದೆ. ಹಾಂ ಹೌದು, ನಿಜವಾದ ಸೇವೆ. ಹೌದು, ಇನ್ನೂ ದೊಡ್ಡ ಸೇವೆ. ಚಿಂತನೆ ಮಾಡಿ ಇನ್ನೂ ದೊಡ್ಡ ಸೇವೆ. ಆ್ಯಕ್ಚುಲಿ ಹೂವು ಹಾಕ್ತಿರೋ ದೇವ್ರ ಮೇಲೆ ಸೇವೆ, ಮನಸ್ಸಲ್ಲಿ ಚಿಂತನೆ ಮಾಡ್ತೀರಿ ಇನ್ನೂ ದೊಡ್ಡ ಸೇವೆ. ಅದು ಯಾಕೆಂದರೆ ಮನಸ್ಸಿದೆ ಇಲ್ಲಿ, ಅದು ಮನಸ್ಸಿದ್ದರೆ ಹೂ ಹಾಕ್ಬೋದು. ಗೊತ್ತಾ? ಮನಸ್ಸಿಲ್ಲದೆ ಬಂಗಾರದ ಹೂ ಹಾಕಿದ, ಮನಸ್ಸಿನಲ್ಲಿ ನಿಜವಾದ ಸಣ್ಣ ಹೂ ಹಾಕಿದ. ಪುಣ್ಯ ಇದ್ರೆ ಜಾಸ್ತಿ, ಅದಕ್ಕಲ್ಲ. ಗೊತ್ತಾಯ್ತು? ಮನಸ್ಸು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ದು ಏನಂತ, ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶತದೆ ಮನವನಿತ್ತರೆ ತನ್ನ ನೀವನು. ಮನಸ್ಸು ಭಾರಿ ದೊಡ್ಡದು. ಮನಸ್ಸು ಸ್ಮರಣೆಗೆ ಲಿಂಕ್ ಇದೆ. ದೇವರ ಭಕ್ತಿ ಅತ್ಯಂತ ಶ್ರೇಷ್ಠವಾದ ಸೇವೆ ಸ್ಮರಣೆ. ಸ್ಮರಣಂ ಸರ್ವದಾ ಕಾರ್ಯಂ ಅಂತ ಹೇಳ್ತಾರೆ. ಇನ್ನೇನು ಮಾಡಿಲ್ಲ, ಸದಾ ಸ್ಮರಣೆ ಮಾಡ್ತಾರೆ. ದೇವ್ರಿಗೆ ಇನ್ನೇನು ಕೊಡಲಿಕ್ಕೆ ಬರೋದೇ ಇಲ್ಲ ನಾವು. ಅರ್ಥ ಆಯ್ತಾ? ಏನು ಕೊಟ್ಟರು ಕೂಡ ಏನದು ದೇವ್ರಿಗೆ ಲೆಕ್ಕನೇ ಇಲ್ಲ. ಸ್ಟ್ಯಾಂಡ್ಸು ಜೀರೋ ಅಲ್ಲ ಅನ್ಬೇಕು ಅಷ್ಟೇ ಹೊರತು ಸುಳ್ಳಾಗ್ಬಿಡುತ್ತೆ ಕೊನೆಗೆ. ಹಾಗೆ ಅನ್ಬಾರ್ದು ಅಷ್ಟೇ, ಅಷ್ಟರ ಮಟ್ಟಿಗೆ ಕಡಿಮೆ. ಹಾಂ ಹಾಂ ಮಾಡಿ, ಅಷ್ಟಕ್ಕೆ ಇದ್ರೆ ಮಾಡ್ಬೋದು ನೀವು. ಎಸ್, ಮನಸ್ಸಲ್ಲೇ ಮಾಡೋಷ್ಟು ನಿಮ್ಮ ಸಾಮರ್ಥ್ಯ ಇದ್ದರೆ ಮಾಡ್ಬೋದು. ಇದೆಯಾ ಸಾಮರ್ಥ್ಯ? ಯಾವ್ದು ಕಾಫಿ ಬಂತ ಟಿ ಶುರು ಮಾಡ್ತಾರೆ ಆಗಲೇ, ಡೈವರ್ಷನ್ ಬಂತಲ್ಲ, ಅದು ಕೂತ್ರೆ ಸಮಾಜ ಸ್ಥಿತಿ ಕೂತಾಗ್ಲಿಕ್ಕೆ ಅಸಂಪ್ರಾಯದ ಸಮಾಜ ಸ್ಥಿತಿಗೆ ಹೋಗ್ಬಿಡುತ್ತೆ. ಏನು ಮಾಡಿ ಸಂಧ್ಯಾನ ಕೂಡ ಮಾಡಬೇಕಾಗಿಲ್ಲ, ಏಕಾಶಿ ಕೂಡ ಇಲ್ಲ. ಎಷ್ಟು ಖುಷಿ ಇರುತ್ತೆ ಅಂತ ಅಲ್ಲಿ ಏಕಾಶಿ ಹೆಸರೇ ಇಲ್ಲ, ಮಾಡ್ತಾನೆ ಇರ್ತಾರಲ್ಲ. ಅದು ಸಸ್ಯ ಕಾರ್ಯ ನಾವು ವಿದ್ಯತೆ, ಏನು ಕೆಲಸ ಇಲ್ಲ. ಸ್ನಾನ ಸಂಧ್ಯಾನ ಪೂಜೆ ಯಾವ್ಯಾವುದು ಮಾಡಬೇಕಾಗಿಲ್ಲ. ಆ ರೀತಿ ನೀವು ಬಂದರೆ ಅದು ಬರೋದು ಯಾವಾಗ? ಅಸಂಪ್ರಜ್ಞಾತ ಸಮಾಧಿ ಇರಬೇಕು. ಅದು ಬರ್ಬೇಕಾದ್ರೆ ಇವೆಲ್ಲ ಆಗಿರ್ಬೇಕು. ಸುಮ್ಮನೆ ಬರೋದಿಲ್ಲ. ಸುಮ್ಮನೆ ನಿದ್ದೆನೂ ಬರೋದಿಲ್ಲ ವಯಸ್ಸಾದ ಮೇಲೆ. ಅದು ಈಗ ನಿದ್ದೆ ಮಾಡಲಿಕ್ಕೂ ಬರೋದಿಲ್ಲ. ಹೌದು, ಯಾವಾಗ ಹೂವಿಲ್ಲ ನಿಮ್ಗೆ ಮನಸ್ಸಲ್ಲಿ ಅನ್ಕೊಳ್ಳಿ, ಜಾಸ್ತಿ ಬರುತ್ತೆ. ಅದು ಜಾಸ್ತಿ ಪುಣ್ಯ ಬರುತ್ತೆ, ಅದರಿಂದ. ಗೊತ್ತಾಯ್ತಾ? ಮುಗಿಸೋ ಟೈಬಲ್ ಶೀಟ್ ತೊಗೊಂಡು ಅಲ್ಲಿ ಹಾಕಿ ಎಲ್ಲ ಮಾಡ್ಬೇಕು ನಾವು. ಇಲ್ಲೇನು ಹಾಗೆ ನಿಶ್ಚಲವಾಗಿರುತ್ತೆ ಮನಸ್ಸು. ಗೊತ್ತಾಯ್ತಾ? ಹೌದು, ಅದು ಶ್ರೇಷ್ಠ. ಹೌದು, ಇದ್ದಾಗ ಮನಸ್ಸು ಎಲ್ಲಿರ್ಬೇಕು ನಿಮಗೆ? ಹೂವಿನ ಬಗ್ಗೆ ಇರಬೇಕು, ಅದ್ರ ಬಗ್ಗೆ ಇರಬೇಕು, ಪ್ರತಿಭೆ ಬಗ್ಗೆ ಇರಬೇಕು, ಕೈ ಬಗ್ಗೆ ಇರಬೇಕು, ಅಲ್ಲಿ ಮಂತ್ರ ಹೇಳ್ತಿರ್ಬೇಕು, ಎಲ್ಲ ಕುಡಿಸ್ಕೋಬೇಕಾಗ ಕುಡಿಸ್ಕೊಂಡು ಮಾಡಬೇಕು. ಅಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಥ್ರೋಟ್ ಸ್ಮರಣೆ ಇದ್ರೆ ಭಾರಿ ಒಳ್ಳೇದೇನೆ. ಥ್ರೋಟ್ ಸ್ಮರಣೆ ಇಲ್ಲದೆ ಹೋದರೆ ಯಾರು ನೋಡು ಸರಿಯಾಗಿಟ್ಟು ಬೈದ್ಲು ಶುರು ಮಾಡ್ದ. ಹಾಗಿಲ್ಲ ಯಾರು ಹೊಟ್ಟೆ ಮಾಡ್ತಾ ಇತ್ತಲ್ಲ, ಹಾಗಾಗಬಾರ್ದು. ಫುಲ್ ಕಾನ್ಸಂಟ್ರೇಷನ್ 100%.